ನಮಸ್ತೆ. ಇವತ್ತಿನ ತರಗತಿಯಲ್ಲಿ ನಾವು ರೇಷಿಯೋ ಅಂಡ್ ಪರ್ಸೆಂಟೇಜ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ಫಸ್ಟ್ ಸೆಷನ್ ಅಲ್ಲಿ ರೇಷಿಯೋ ಬಗ್ಗೆ ಮಾತ್ರ ಮಾಡ್ತೀನಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಪರ್ಸೆಂಟೇಜ್ ಬಗ್ಗೆ ಸೆಷನ್ ಇರುತ್ತೆ. ಸೊ ಮೊದಲನೇದಾಗಿ ರೇಷಿಯೋ ಅಂತಂದ್ರೆ ಏನು, ಅಥವಾ ಕನ್ನಡದಲ್ಲಿ ನಾವು ಅನುಪಾತ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಂದ್ರೆ ಏನು ಅನ್ನೋದಾದ್ರೆ, ಸೊ ರೇಷಿಯೋ ಮೀನ್ಸ್ ಎರಡು ನಂಬರ್ಸ್ ಅನ್ನೋದಿರುತ್ತೆ. ಸೊ ಆ ಎರಡು ನಂಬರ್ದು ಕಂಪ್ಯಾರಿಸನ್ ಮಾಡ್ತಿರ್ತೀವಿ. ಸೊ ಯಾವ ರೀತಿ ಕಂಪ್ಯಾರಿಸನ್ ಮಾಡ್ತೀವಿ ಅಂದ್ರೆ ಡಿವಿಷನ್ ಮೂಲಕ ಕಂಪ್ಯಾರಿಸನ್ ಮಾಡುವಂತದ್ದು. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಕಂಪ್ಯಾರಿಸನ್ ಆಫ್ ಟೂ ನಂಬರ್ಸ್ ಆರ್ ಕ್ವಾಂಟಿಟೀಸ್ ಯೂಸಿಂಗ್ ಡಿವಿಷನ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಎರಡು ನಂಬರ್ ಇರುತ್ತೆ, ಆ ಎರಡು ನಂಬರ್ದನ್ನು ನಾವೇನ್ ಮಾಡ್ಬೇಕು, ಕಂಪ್ಯಾರಿಸನ್ ಮಾಡ್ಕೊಂಡು ಡಿವಿಷನ್ ಮಾಡ್ತಾ ಹೋಗ್ಬೇಕು. ಅಂತದಕ್ಕೆ ನಾವು ರೇಷಿಯೋ ಅಂತ ಹೇಳ್ತೀವಿ. ಸೊ ಆ ಎರಡು ಕ್ವಾಂಟಿಟೀಸ್ ಅಥವಾ ಎರಡು ನಂಬರ್ನ ನಾನು ಏನಂತ ತಗೋತೀನಿ, ಎ ಕಾಮ ಬಿ, ಇವೆರಡನ್ನ ನಾನು ನಂಬರ್ ಅಥವಾ ಏನೇನ್ ಹೇಳ್ತೀನಿ, ಕ್ವಾಂಟಿಟೀಸ್ ಅಂತ ತಗೋತೀನಿ ಅನ್ಕೊಳ್ಳಿ. ಸೊ ಈ ನಂಬರ್ ಮತ್ತೆ ಕ್ವಾಂಟಿಟೀಸ್ ಅಂತ ಎ ಅಂಡ್ ಬಿ ಅಂತ ತಗೊಂಡ್ರೆ, ಸೊ ರೇಷಿಯೋನಲ್ಲಿ ಹೇಗೆ ಬರೆಯೋದು ಅಂತ ನೋಡೋದಾದ್ರೆ, ಸೊ ರೇಷಿಯೋನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ, ಸೊ ಅದನ್ನ ನಾವು ಎ ಈಸ್ ಟು ಬಿ ಅಂತ ತಗೋತೀವಿ, ಅಥವಾ ಅದನ್ನ ನಾವು ಎ ಈಸ್ ಟು ಬಿ ಅಂತ ಪ್ರೊನೌನ್ಸ್ ಮಾಡೋಂಥದ್ದು. ಸೊ ಈ ಎ ಈಸ್ ಟು ಬಿ ನ ನಾವು ರೇಷಿಯೋಸ್ ಅಂತ ಕರಿತೀವಿ. ರೇಷಿಯೋ ಅಂದ್ರೆ ಇಲ್ಲಿ ಎರಡು ನಂಬರ್ ಅಥವಾ ಎರಡು ಕ್ವಾಂಟಿಟೀಸ್ ಅಂತ ಎ ಕಾಮ ಬಿ ಅಂತ ತಗೊಂಡಿದೀವಿ, ಅವೆರಡನ್ನ ಕಂಪ್ಯಾರಿಸನ್ ಮಾಡ್ತಾ ಡಿವಿಷನ್ ಅಂತ ತಗೋತೀವಿ. ಸೊ ಎ ಇಸ್ ಟು ಬಿ ನ ನಾವು ಒಂದ್ ಮೂರ್ತಿ ಎ ಬೈ ಬಿ ಅಂತ ಬರ್ಕೋಬಹುದು. ಸೊ ರೇಷಿಯೋನಲ್ಲಿ ನಾವು ಎ ಇಸ್ ಟು ಬಿ ಅಂತ ತಗೋತೀವಿ, ಬಟ್ ಅಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಏನ್ ಫೋಕಸ್ ಇರೋದು, ಡಿವಿಷನ್ ಮಾಡ್ಬೇಕು ಅಂತ ಅಲ್ವಾ. ಸೊ ಡಿವಿಷನ್ ಮಾಡ್ಬೇಕು ಅಂದ್ರೆ ನಾವು ಬರ್ಕೋಬೇಕಾಗಿರೋದಿಗೆ ಎ ಬೈ ಬಿ ಅಂತ ಬರ್ಕೊಂತೀವಿ. ಸೊ ಇದು ರೇಷಿಯೋ ಅಂತ ಹೇಳಿದೆ. ಸೊ ಹಾಗೆ ರೇಷಿಯೋನಲ್ಲಿ ಮೇನ್ ಆಗಿ ಎ ಇಸ್ ಟು ಬಿ ಅಂತ ಹೇಳಿದ್ದೀನಲ್ವಾ. ಸೊ ಈ ಇದ್ರಲ್ಲಿ ಎ ನ ನಾವೇನಂತ ಕರಿತೀವಿ ಅಂದ್ರೆ ಆಂಟಿಸಿಡೆಂಟ್, ಓಕೆನಾ. ಸೊ ಬಿ ನ ನಾವು ಸಬ್ಸಿಕ್ವೆಂಟ್ ಅಂತ ಬರೀತೀವಿ, ಸಬ್ಸಿಕ್ವೆಂಟ್ ಅಂತ. ಸೊ ಹಂಗಂದ್ರೆ ಏನಿಲ್ಲ, ಆಂಟಿಸಿಡೆಂಟ್ ಸಬ್ಸಿಕ್ವೆಂಟ್ ಅಂತಂದ್ರೆ, ಸೊ ಎ ಏನಿದೆ ಅದು ಫಸ್ಟ್ ಟರ್ಮ್ ಆಗಿರುತ್ತೆ, ರೇಷಿಯೋನಲ್ಲಿ ಅದು ಫಸ್ಟ್ ಟರ್ಮ್ ಆಗಿರುತ್ತೆ. ಫಸ್ಟ್ ಟರ್ಮ್ ನ ನಾವು ಆಂಟಿಸಿಡೆಂಟ್ ಅಂತ ಒಂದು ನೇಮಿಂಗ್ ಮಾಡ್ತೀವಿ. ಸೊ ಸೆಕೆಂಡ್ ಟರ್ಮ್ ಏನಿದೆ ಸಬ್ಸಿಕ್ವೆಂಟ್ ಅಂತ, ಬಿ ಅಂತ ಏನಿದೆ ಸೆಕೆಂಡ್ ಟರ್ಮ್ಗೆ ನಾವು ಸಬ್ಸಿಕ್ವೆಂಟ್ ಅಂತ ತಗೋತೀವಿ. ಇದಷ್ಟೇ, ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಅನ್ನೋದಕ್ಕೆ ಈ ನೇಮ್ಗಳನ್ನ ಕೊಟ್ಕೊಂಡಿರುವಂತದ್ದು. ಸೊ ಹಾಗಿದ್ರೆ ನೀವು ರೇಷಿಯೋ ಅಂತ ಬಂದಾಗ ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಇಲ್ಲೇನಿದೆ ಎಕ್ಸಾಂಪಲ್, ಇಫ್ ದೇರ್ ಆರ್ 2 apples and 3 oranges, the ratio of apples to orange is ಅಂತ ಇದೆ. ಅಂದ್ರೆ 2 ಆಪಲ್ ಇದೆ, 3 ಆರೆಂಜ್ ಇದೆ, ಆಯ್ತಾ. ಸೊ ದ ರೇಷಿಯೋ ಆಫ್ ಆಪಲ್ ಟು ಆರೆಂಜ್ ಈಸ್ ಅಂತ ಹೇಳಿದ್ರೆ ಇದನ್ನ ರೇಷಿಯೋನಲ್ಲಿ ಬರೀಬೇಕು. 2 ಆಪಲ್ ಮತ್ತು 3 ಆರೆಂಜಸ್ ನ ನಾವು ಹೇಗೆ ರೇಷಿಯೋ ಅನುಪಾತದಲ್ಲಿ ಬರಿತೀವಿಪ್ಪ ಅಂತಂದ್ರೆ 2:3. ಸೊ 2 ಆಪಲ್ ಈಸ್ ಟು 3 ಅಂತ ಬಂದ್ರೆ ಇಲ್ಲಿ ಕಂಪ್ಯಾರಿಸನ್ ಕೂಡ ಮಾಡ್ತಿದೀವಿ. ಎರಡರಲ್ಲಿ 2 ಆರೆಂಜು 3 ಆಪಲ್ ಅನ್ನೋದನ್ನ ರೇಷಿಯೋನಲ್ಲಿ ರೆಪ್ರೆಸೆಂಟ್ ಮಾಡಿದಾಗ, ಸೊ ಇಲ್ಲಿ 2:3 ಅಂತ ಬರ್ಕೊಳ್ಳುವಂಥದ್ದು. ಸೊ ಹಾಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ಇಫ್ ಎ ರೆಸಿಪಿ ನೀಡ್ಸ್ 4 cup of flour and 2 cup of sugar, the ratio of flour to sugar is. ಸೊ ಸೇಮ್ ಥಿಂಗ್, ನಾವಿಲ್ಲಿ ರೇಷಿಯೋದಲ್ಲಿ ಬರಿಬೇಕು ಅಂತಂದ್ರೆ ಏನೋ ರೆಸಿಪಿ ಮಾಡ್ಬೇಕಾಗಿದೆ. ಸೊ ಅದಕ್ಕೆ 4 cup of ಫ್ಲೋರ್ ಬೇಕಾಗಿದೆ, ಅಂದ್ರೆ ಹಿಟ್ಟು ಬೇಕಾಗಿದೆ. ಸೊ 2 ಕಪ್ ಶುಗರ್ ಬೇಕಾಗಿದೆ. ಸೊ ಅದನ್ನ ಯಾವ ರೀತಿ ರೇಷಿಯೋನಲ್ಲಿ ಅನುಪಾತದಲ್ಲಿ ಬರೀತೀರಾ ಅನ್ನೋದಾದ್ರೆ, ನೀವಿಲ್ಲಿ 4:2 ಅಂತ ಬರ್ಕೊಂತೀವಿ ಅಲ್ವಾ. ಸೊ 4:2 ನ ಬರ್ಕೊಂಡ್ರೆ ಇದನ್ನ ಡಿವಿಷನ್ ಮಾಡ್ಬೋದಾ, ಸಿಂಪ್ಲಿಫೈ, ಇನ್ನ ಸ್ಮಾಲೆಸ್ಟ್ ನಂಬರ್ಗೆ ಸಿಂಪ್ಲಿಫೈ ಮಾಡ್ಬೋದಾ ಅಂತ ನೋಡೋದಾದ್ರೆ, ನಮಗೆ ಗೊತ್ತಿದೆ ಈ 4:2 ನ ನಾವು ಬೇಕಾದ್ರೆ 4/2 ಅಂತನಾದ್ರೂ ಬರ್ಕೋಬಹುದು ಅಲ್ವಾ. ಸೊ ಅಲ್ಲಿ 2 1s 2 2s ಅಂತ ಕ್ಯಾನ್ಸಲ್ ಆದ್ರೆ ಈಗೇನಾಯ್ತು, ಇಲ್ಲಿ ಅನುಪಾತ 2/1 ಇದೆ. ಸೊ 2/1 ಅಂದ್ರೆ 2:1 ಅಂತ ಬರ್ಕೋಬಹುದಾ. ಸೊ ಇಲ್ಲೇನಾಗುತ್ತೆ 2:1 ಅಂತ ಬರ್ಕೋತೀವಿ. ಸೊ ಈ ತರ ರೇಷಿಯೋ ಅಂತ ಬಂದಾಗ ನಾವ್ ಯಾವ ರೀತಿ ಬರ್ಕೋತೀವಿ ಅನ್ನೋದು ಕೂಡ ಕಂಪ್ಯಾರಿಸನ್ ಮಾಡಿ ಬರ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೇಷಿಯೋನಲ್ಲಿ ಕೆಲವೊಂದು ಟೈಪ್ಸ್ ಆಫ್ ರೇಷಿಯೋಸ್ ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ಡೂಪ್ಲಿಕೇಟ್ ರೇಷಿಯೋ ಅಂತ ಇದೆ, ಅಂದ್ರೆ ನಕಲು ಅನುಪಾತ ಅಂತ ಹೇಳ್ತಾರೆ. ಸೊ ಈ ಡೂಪ್ಲಿಕೇಟ್ ರೇಷಿಯೋ ಅಂತ ಬಂದಾಗ ನಮಗೆ ರೇಷಿಯೋ ಗೊತ್ತಿದೆ. ರೇಷಿಯೋ ಏನು, A:B ಅಂತ ತಗೊಂಡಿದೀವಿ ಅಲ್ವಾ. ಸೊ ಅಂದ್ರೆ ನಂಬರ್ ಅಥವಾ ಯಾವ್ದಾದ್ರು ಕ್ವಾಂಟಿಟಿ ಅಂತ ತಗೊಂಡಾಗ ನಾನು AB ತಗೊಂಡಿರೋದ್ರಿಂದ A:B ಇದಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಸೊ A:B ಅಂತ ನಾನು ಅದು ರೇಷಿಯೋ ತಗೊಂಡಿದ್ದೀನಿ ಅಂದ್ರೆ ಅದ್ರದ್ದು ಡೂಪ್ಲಿಕೇಟ್ ರೇಷಿಯೋ ಅಂದ್ರೆ ಏನಿಲ್ಲ.
ಸೊ ಇದು ಎ ಅಂತ ಏನಿದೆ ಎ ನ ಎ ಇಂದನೇ ಮಲ್ಟಿಪ್ಲೈ ಮಾಡೋವಂಥದ್ದು, ಹಾಗೆ ಬಿ ನ ಬಿ ಇಂದನೇ ಮಲ್ಟಿಪ್ಲೈ ಮಾಡೋವಂಥದ್ದು. ಹಂಗಂದ್ರೆ ಸೊ ಡೂಪ್ಲಿಕೇಟ್ ರೇಷಿಯೋ ಆಫ್ ಎ ಇಸ್ ಟು ಬಿ ಅಂತ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ ಅಂದ್ರೆ ಎ ಸ್ಕ್ವೇರ್ ಈಸ್ ಟು ಬಿ ಸ್ಕ್ವೇರ್ ಅಂತ ಬರ್ಕೋತೇವೆ. ಓಕೆನಾ. ಸೊ ಡೂಪ್ಲಿಕೇಟ್ ರೇಷಿಯೋ ಅಂದ್ರೆ ಏನಿಲ್ಲ, ಎ ಇಸ್ ಟು ಬಿ ರೇಷಿಯೋನಲ್ಲಿ ಎ ಇಸ್ ಟು ಬಿ ಇರುತ್ತೆ, ಡೂಪ್ಲಿಕೇಟ್ ರೇಷಿಯೋ ಅಂತ ಬಂದಾಗ ಸ್ಕ್ವೇರ್ ಮಾಡ್ತೀವಿ. ಆಯ್ತಾ. ಸೊ ಇದನ್ನ ಬೇಕಾದ್ರೆ ನಾನು ಎ ಬೈ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರು ಕೂಡ ಎ ಸ್ಕ್ವೇರ್ ಈಸ್ ಟು ಬಿ ಸ್ಕ್ವೇರ್ ಅಂತಾನೆ ಅಲ್ವಾ. ಸೊ ಈ ತರ ಕೂಡ ಬರ್ಕೊಬಹುದು. ಸೊ ಇದಕ್ಕೆ ಯಾವ್ದಾದ್ರು ಎಕ್ಸಾಂಪಲ್ ಕೊಡಿ ನಂಬರ್ಸ್ ಅಲ್ಲಿ ಅಂತ ಅನ್ನಂಗಿದ್ರೆ ಈಗ ನಾನು 2:3 ಅಂತ ಇರುತ್ತೆ. ಇದ್ರದ್ದು ಡೂಪ್ಲಿಕೇಟ್ ರೇಷಿಯೋ ಆಫ್ 2:3 ಅಂತ ಬರಿಬೇಕಂದ್ರೆ ಏನ್ ಬರಿತೀನಿ? ಸೊ ನಾವೇನ್ ಮಾಡ್ಬೇಕು, 2 ಸ್ಕ್ವೇರ್ ಈಸ್ ಟು 3 ಸ್ಕ್ವೇರ್ ಅಂತ ಆಯ್ತು. ಸೊ 2 ಸ್ಕ್ವೇರ್ ಈಸ್ ಟು 3 ಸ್ಕ್ವೇರ್ ಅಂತ ಬಂದಾಗ 4:9. ಸೊ ಡೂಪ್ಲಿಕೇಟ್ ರೇಷಿಯೋ ಆಫ್ 2:3 ಅಂತ ಬಂತು ಅಂದ್ರೆ ಅದು ಏನಾಗುತ್ತೆ, ಸಿಂಪ್ಲಿಫೈ ಆದ್ಮೇಲೆ 4:9 ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲೂ ಅಷ್ಟೇ 4 ಡೂಪ್ಲಿಕೇಟ್ ರೇಷಿಯೋ ಆಫ್ 4:9 ಅಂತ ಹೇಳಿರ್ತೀನಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ 4 ಸ್ಕ್ವೇರ್ ಈಸ್ ಟು 9 ಸ್ಕ್ವೇರ್. ಸೊ 4 ಸ್ಕ್ವೇರ್ ಅಂದ್ರೆ 16 ಈಸ್ ಟು 9 ಸ್ಕ್ವೇರ್ ಅಂದ್ರೆ 81. ಸೊ ಈ ತರ ಯಾವ್ದೇ ನಂಬರ್ ಕೊಟ್ಟು ಡೂಪ್ಲಿಕೇಟ್ ರೇಷಿಯೋ ಬರೀರಿ ಅಂತಂದ್ರೆ ಏನ್ ಮಾಡ್ಬೇಕು, ಅದನ್ನ ಸ್ಕ್ವೇರ್ ಮಾಡ್ಬೇಕು. ಓಕೆನಾ. ಸೊ ಇದು ಒನ್ ಟೈಪ್. ಸೊ ನೆಕ್ಸ್ಟ್ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂತ ಇದೆ. ಸೊ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂತ ಬಂದಾಗ ಸೊ ಡೂಪ್ಲಿಕೇಟ್ ರೇಷಿಯೋನಲ್ಲಿ ನಾವು ಸ್ಕ್ವೇರ್ ಮಾಡಿದ್ವಿ. ಸಬ್ ಡೂಪ್ಲಿಕೇಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸಬ್ ಡೂಪ್ಲಿಕೇಟ್ ರೇಷಿಯೋ ಆಫ್ ಎ ಈಸ್ ಟು ಬಿ ಅಂತ ಕೇಳಿದ್ರೆ ಸೊ ಅದನ್ನ ಯಾವ ರೀತಿ ಬರ್ಕೋತೀವಿ ಅಂದ್ರೆ ಎ ಪವರ್ ಆಫ್ ಅಂದ್ರೆ 1/2 ಈಸ್ ಟು ಬಿ ಪವರ್ 1/2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ಸೊ ಇದು ಬಂದು ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಇದನ್ನ ಹೇಗ್ ಬರಿಬಹುದು ನಾವು, ಎ ಬೈ ಬಿ ಹೋಲ್ 1/2 ಅಂತನಾದ್ರೂ ಬರಿಬಹುದು, ಅಥವಾ ಸ್ಕ್ವೇರ್ ರೂಟ್ ಆಫ್ ಸೊ ಎ ಬೈ ಬಿ ಸ್ಕ್ವೇರ್ ರೂಟ್ ಅಲ್ಲಿ ನಾವು ಏನ್ ಮಾಡ್ಬೋದು, ಎ ಬೈ ಬಿ ನ ಬರಿಬಹುದು. ಸೊ ಸ್ಕ್ವೇರ್ ರೂಟ್ ಹಾಕಿ ಎ ಬೈ ಬಿ ಬರೆದ್ರು ಹೋಲ್ ಪವರ್ 1/2 ಅಂತಾನೆ ಅರ್ಥ ಅಲ್ವಾ. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ, ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಸಬ್ ಡೂಪ್ಲಿಕೇಟ್ ರೇಷಿಯೋಗೆ ನಾನು ಎಕ್ಸಾಂಪಲ್ ಕೊಡೋದಾದ್ರೆ ಸೊ 4:9 ಇಲ್ಲೇ ಹೇಳಿದ್ದೆ ಅಲ್ವಾ. ಸೊ 4:9 ನ ನಾನು ಎಕ್ಸಾಂಪಲ್ ಕೊಡ್ತೀನಿ ಅನ್ಕೊಳ್ಳೋಣ. ಸೊ 4:9 ಕೊಟ್ಟಿದೀವಿ ಅಂತಂದ್ರೆ ಏನ್ ಮಾಡ್ಬೇಕು, ಇದ್ರದ್ದು ಸ್ಕ್ವೇರ್ ರೂಟ್ ತೆಗಿಬೇಕು. ಸೊ 4/9 ಸ್ಕ್ವೇರ್ ರೂಟ್ ಆಫ್ 4/9 ಅಂತಂದ್ರೆ ಏನ್ ಬರುತ್ತೆ, 2ದು ಸ್ಕ್ವೇರ್ ರೂಟ್ ಏನಿರುತ್ತೆ, 4ದು ಸ್ಕ್ವೇರ್ ರೂಟ್ ಏನೋ 2, ಹಾಗೆ 9ದು 3. ಸೊ 2/3 ಅಥವಾ ನಾವ್ ಇದನ್ನ 2:3 ಅಂತನಾದ್ರೂ ಕರಿಬಹುದು. ಸೊ ಈ ತರ ಸ್ಕ್ವೇರ್ ರೂಟ್ ತೆಗೆದ್ನ ನಾವು ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಈಗ ಇಲ್ಲಿ ನಾನು ಇನ್ನೊಂದು ಹೇಳ್ತೀನಿ, 25:49 ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ಇದ್ರದ್ದು ಸಬ್ ಡೂಪ್ಲಿಕೇಟ್ ರೇಷಿಯೋ ಆಫ್ 25:49 ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಸೊ 25 ಮತ್ತೆ 49ದು ಸ್ಕ್ವೇರ್ ರೂಟ್ ನೋಡಿದ್ರೆ ಸೊ 5/7 ಅಂದ್ರೆ 5:7 ಆಯ್ತು ಅಲ್ವಾ. ಸೊ ಈ ರೀತಿ ನಾವೇನ್ ಮಾಡ್ತಾ ಹೋಗ್ತೀವಿ, ಡೂಪ್ಲಿಕೇಟ್ ರೇಷಿಯೋಗೂ ಸಬ್ ಡೂಪ್ಲಿಕೇಟ್ ರೇಷಿಯೋಗೂ ಡಿಫ್ರೆನ್ಸಿಯೇಷನ್ ಇದೆ. ಅದು ಸ್ಕ್ವೇರ್ ಆಗುತ್ತೆ, ಇದು ಸ್ಕ್ವೇರ್ ರೂಟ್ ಆಗುತ್ತೆ. ಓಕೆನಾ. ಸೊ ಹಾಗೇನೆ ನೆಕ್ಸ್ಟ್ ಟ್ರಿಪ್ಲಿಕೇಟ್ ರೇಷಿಯೋ ಅಂತ ಇದೆ. ಸೊ ಡೂಪ್ಲಿಕೇಟ್ ರೇಷಿಯೋ ಆದ್ರೆ ನಾವೇನ್ ಮಾಡಿದ್ವಿ, ಸ್ಕ್ವೇರ್ ಮಾಡಿದ್ವಿ. ಟ್ರಿಪ್ಲಿಕೇಟ್ ಆದ್ರೆ ನಾವೇನ್ ಮಾಡ್ಬೇಕು, ಕ್ಯೂಬ್ ಮಾಡ್ಬೇಕು ಅಲ್ವಾ. ಟ್ರಿಪ್ಲಿಕೇಟ್ ಅಂದ್ರೆ 3 ಅಂತ. ಸೊ ಎ ಅನ್ನೋ ಟರ್ಮ್ ನಾವು 3 ಸಲ ಮಲ್ಟಿಪ್ಲೈ ಮಾಡುವಂತದ್ದು, ಹಾಗೆ ಬಿ ಅನ್ನೋ ಟರ್ಮ್ ನಾವು 3 ಸಲ ಮಲ್ಟಿಪ್ಲೈ ಮಾಡುವಂತದ್ದು. ಅವಾಗ ನಮಗೆ ಏನಾಗುತ್ತೆ, ಟ್ರಿಪ್ಲಿಕೇಟ್ ರೇಷಿಯೋ ಸಿಗ್ತಾ ಹೋಗುತ್ತೆ. ಸೊ ಟ್ರಿಪ್ಲಿಕೇಟ್ ರೇಷಿಯೋಸ್ ಅಂತ ಬಂದಾಗ ಎ ಈಸ್ ಟು ಬಿ ಇದೇನಾಗ್ತಾ ಹೋಗುತ್ತೆ, ಎ ಕ್ಯೂಬ್ ಈಸ್ ಟು ಬಿ ಕ್ಯೂಬ್ ಅಂತನಾದ್ರೂ ತಗೋಬಹುದು, ಅಥವಾ ಎ ಬೈ ಬಿ ಹೋಲ್ ಕ್ಯೂಬ್ ಅಂತನಾದ್ರೂ ಕೂಡ ತಗೋಬಹುದು. ಸೊ ಇಲ್ಲಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದಾದ್ರೆ ಏನ್ ಕೊಡ್ತೀನಿ, ಈಗ ನಾನು ಬರೀ ನಂಬರ್ಸ್ ಅಲ್ಲೇ ಕೊಟ್ವಿ ಅಲ್ವಾ. ಈಗ ನಾನು 2x:1 ಅಂತ ಕೊಡ್ತೀನಿ. ಓಕೆನಾ. ಸೊ ಇದನ್ನ ಟ್ರಿಪ್ಲಿಕೇಟ್ ರೇಷಿಯೋ ನಲ್ಲಿ ಬರೆಯೋದಾದ್ರೆ 2x ಹೋಲ್ ಕ್ಯೂಬ್ ಈಸ್ ಟು 1 ಕ್ಯೂಬ್ ಅಂತ ಆಗಿತ್ತು ಅಲ್ವಾ. ಸೊ ಇದನ್ನ ನಾನು ಡಿವೈಡ್ ಅಲ್ಲಾದ್ರೂ ಬರ್ಕೋಬಹುದು, ಅಥವಾ ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ ಅಂತಂದ್ರೂ ಬರ್ಕೋಬಹುದು. ಸೊ ಡಿವೈಡ್ ಅಲ್ಲಿ ಬರ್ಕೊಳ್ಳೋದಾದ್ರೆ ಏನ್ ಬರ್ಕೋಬೇಕು, 2x ಹೋಲ್ ಕ್ಯೂಬ್ ಬೈ 1 ಕ್ಯೂಬ್. ಯಾಕೆ ನಾನು ಹೋಲ್ ಕ್ಯೂಬ್ ಆಗ್ತೆ ಅನ್ನೋದು ಹೇಳ್ಕೊಟ್ಟಿದ್ದೀನಿ ನಾನು ಮುಂಚೆಲೆ. ಪವರ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್ ಅಲ್ಲಿ ಯಾವ ತರ ಕ್ಯೂಬ್ಸ್ ಆಗ್ಲಿ ಸ್ಕ್ವೇರ್ಸ್ ಆಗ್ಲಿ ಹಾಕ್ಬೇಕು ಅಂದ್ರೆ ಹೇಗಿರ್ಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಬಿಕಾಸ್ ಬರೀ ನಾವು ಏನಾದ್ರು 2x ಕ್ಯೂಬ್ ಅಂತ ಹಾಕಿದ್ರೆ ಈ ಕ್ಯೂಬ್ ಬರೀ ಎಕ್ಸ್ ಮಾತ್ರ ಸಂಬಂಧಪಟ್ಟಿದ್ದಾಗಿರುತ್ತೆ.
2ಗೆ ಅದೇನಾಗಿರುತ್ತೆ ಸಂಬಂಧಪಟ್ಟಿದ್ದು ಆಗಿರಲ್ಲ. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಸೊ ಈ 3 ಕ್ಯೂಬ್ ಅನ್ನೋದು 2 ಮತ್ತೆ ಎಕ್ಸ್ ಎರಡಕ್ಕೂ ಸಂಬಂಧಪಟ್ಟಿರೋದಾಗಿರೋದ್ರಿಂದ ನಾವು 2x² ಅಂತ ರೆಪ್ರೆಸೆಂಟ್ ಮಾಡ್ಬೇಕು. ಓಕೆನಾ? ಸೊ ಇಲ್ಲಿ ಏನಾಯ್ತು ಈಗ, 2 ಕ್ಯೂಬ್ ಅಂದ್ರೆ 8x³ ಬೈ 1 ಕ್ಯೂಬ್ ಅಂದ್ರೂ 1 ಅಂತ ಬರ್ಕೊಂತೀವಿ. ಸೊ ಇದನ್ನ ನಾನು ರೇಷಿಯೋಸ್ ನಲ್ಲಿ ಬರ್ಕೊಳ್ಳೋದ್ರೆ 8x³ 1 ಅಂತ ಬರ್ಕೋಬಹುದು ಅಲ್ವಾ? ಸೊ ಇದೇನಾಯ್ತು, ಟ್ರಿಪ್ಲಿಕೇಟ್ ರೇಷಿಯೋಸ್ ಆಯ್ತಾ ಹೋಯ್ತು. ಸೊ ನೆಕ್ಸ್ಟ್ ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಅಂತ ಇದೆ. ಸೊ ಡೂಪ್ಲಿಕೇಟ್ ರೇಷಿಯೋ ಅಂದ್ರೆ ಸ್ಕ್ವೇರ್ ಮಾಡಿದ್ವಿ, ನೆಕ್ಸ್ಟ್ ಸಬ್ ಡೂಪ್ಲಿಕೇಟ್ ಅಂತ ಬಂದಾಗ ಸ್ಕ್ವೇರ್ ರೂಟ್ ಆಯ್ತು. ಸೊ ಇಲ್ಲಿ ಟ್ರಿಪ್ಲಿಕೇಟ್ ರೇಷಿಯೋ ಅಂದಾಗ ಕ್ಯೂಬ್ ಆಯ್ತು, ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಅಂತ ಬಂದ್ರೆ ಕ್ಯೂಬ್ ರೂಟ್ ಆಗತ್ತೆ. ಓಕೆನಾ? ಸೊ A:B ಅಂತ ಬಂದಾಗ ಇದೇನಾಗ್ತಾ ಹೋಗುತ್ತೆ, A⁻1/3 B⁻1/3 ಅಂದ್ರೆ ಇಲ್ಲಿ ಕ್ಯೂಬ್ ರೂಟ್ ಆಫ್ A/B ಅಂತನಾದ್ರೂ ಬರೀತಾರೆ, ಅಥವಾ A/B⁻1/3 ಅಂತನಾದ್ರೂ ಕೂಡ ಬರಿಬಹುದು. ಸೊ ಇದಿಷ್ಟು ಬಂದು ಸಬ್ ಟ್ರಿಪ್ಲಿಕೇಟ್ ರೇಷಿಯೋಗೆ ಬರೆಯುವಂಥದ್ದು. ಸೊ ಇದಕ್ಕೆ ನಾನು ಎಕ್ಸಾಂಪಲ್ ಕೊಡೋದಾದ್ರೆ, ಸೊ 27:8 ಅಂತ ಕೊಡ್ತೀನಿ. ಸೊ ಏನಿದೆ, ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಆಫ್ 27:8 ಅಂತ ಕೇಳಿದ್ರೆ ನೀವ್ ಏನ್ ಬರಿಬೇಕು, ಸೊ 27 ಮತ್ತೆ ಈಸ್ ಟು 8 ಅಂತ ಇರೋದ್ರದ್ದು ನಾವು ಏನ್ ಮಾಡ್ಬೇಕು, ಕ್ಯೂಬ್ ರೂಟ್ ಹಾಕೊಂಡು ರೆಪ್ರೆಸೆಂಟ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, 27⁻1/3 1/3. ಸೊ ಇದು ಈ ತರ ಬರ್ಕೊಳ್ಳೋದೇನ್ ಅಗತ್ಯ ಇರಲ್ಲ, ನೀವು ಡೈರೆಕ್ಟ್ ಕ್ಯೂಬ್ ರೂಟ್ ಹಾಕಿ ಬರೀಬಹುದು. ನಾನು ಸಿಂಪ್ಲಿಫೈ ಆಗಿ ಎಲ್ಲಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಡೈರೆಕ್ಟ್ ಆಗಿ ಕೂಡ ಬರೀಬಹುದು. ಸೊ ಅದನ್ನ ನಾನು 27/8 ಕ್ಯೂಬ್ ರೂಟ್ ಆಫ್ 27/8 ಅಂತ ಬರ್ಕೊಂತೀನಿ. ಸೊ ನಮಗೆ ಗೊತ್ತಿದೆ 27 ಕ್ಯೂಬ್ದು ಏನಿದೆ ರೂಟು ಅಂತ ನೋಡೋದಾದ್ರೆ, ಸೊ 3/8 ಬಂದ್ರೆ 2. ಸೊ 2 × 2 × 2 3 ಟೈಮ್ಸ್ 2 ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 8 ಬರುತ್ತೆ. ಹಾಗೆ 3 × 3 × 3 ಮಾಡಿದ್ರೆ ನಮ್ಗೆ 27 ಬರುತ್ತೆ. ಸೊ ಕ್ಯೂಬ್ ರೂಟ್ ಆಫ್ 27/8 ಅಂತ ಬಂದಾಗ 3/2 ಬಂತು. ಅದನ್ನ ನಾನು ರೇಷಿಯೋ ಬರೋದಾದ್ರೆ 3:2 ಆಯ್ತು. ಓಕೆನಾ? ಸೊ ಈಗ ಇಲ್ಲಿ ನಾವು 4 ತರದ ರೇಷಿಯೋಸ್ ನ ನೋಡಿದೀವಿ. ಸೊ ನೆಕ್ಸ್ಟ್ ಒಂದಿರೋದು ಕಾಂಪೌಂಡ್ ರೇಷಿಯೋ ಅಂತಿದೆ. ಸೊ ಕಾಂಪೌಂಡ್ ರೇಷಿಯೋ ಅಂತಂದ್ರೆ ಏನು ಅನ್ನೋದಾದ್ರೆ, ಇದು ಪ್ರಾಡಕ್ಟ್ ಆಫ್ 2 or more ನಂಬರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ರೇಷಿಯೋಸ್ ಇದೆ ಅಂತಂದ್ರೆ ಅವೆರಡದು ಪ್ರಾಡಕ್ಟ್ ಮಾಡೋವಂಥದ್ದು. 2 ರೇಷಿಯೋ ಕೊಟ್ಟಿದ್ದಾರೆ. ಈಗ ಎಕ್ಸಾಂಪಲ್ A:B ಅಂಡ್ C:D ಅಂತ 2 ಏನ್ ರೇಷಿಯೋಸ್ ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಕಾಂಪೌಂಡ್ ರೇಷಿಯೋ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇದನ್ನ ಅಲ್ಲಿ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಹೇಳಿರೋದ್ರಿಂದ, ಸೊ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ, ಹಾಗೆ B ಮತ್ತೆ D ನ ಮಲ್ಟಿಪ್ಲೈ ಮಾಡ್ತೀವಿ. A:C/A:D ಅಂತ ತಗೋತೀವಿ. ಸೊ ಅದನ್ನ ನಾವು AC/AD ಅಂತನಾದ್ರೂ ತಗೋಬಹುದು. ಸೊ ಇದೇ ರೀತಿ ಡೌಟ್ ಆಗ್ಬೋದು ಇದು. ಇನ್ನೊಂದು ನಾವು ಏನ್ ಮಾಡ್ಬೋದು, ಫ್ರಾಕ್ಷನ್ ಅಲ್ಲಿ ಬರಿಬೇಕು ಅಂದ್ರೆ ಈ A:B ಅಂಡ್ C:D ನ ನಾವು ಕಾಂಪೌಂಡ್ ರೇಷಿಯೋ ಅಲ್ಲದೆ ಫ್ರಾಕ್ಷನ್ ಅಲ್ಲಿ ಬರೆಯೋದಾದ್ರೆ, ಸೊ ಇಲ್ಲಿ ಮಿಡಲ್ ಅಲ್ಲಿ ಅವಾಗ ನಮ್ಗೆ ಇನ್ನೂ ಒಂದು ರೇಷಿಯೋ ಬಂದಿದೆ ಅನ್ನೋದಾದ್ರೆ, ಫ್ರಾಕ್ಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ, A/B C/D ಅಂತ ಬರ್ದು A/B ಇದು ರೆಸಿಪ್ರೋಕಲ್ ಆಗ್ತಾ ಹೋಗುತ್ತೆ, D/C ಬರುತ್ತೆ. ಅದನ್ನ AD/BC ಅಂತ ಬರಿತೀವಿ. ಸೊ ಇದೇನು ಫ್ರಾಕ್ಷನ್ ಅಲ್ಲಿ ಬರೆದ್ರೆ, ಬಟ್ ನಾನು ಇಲ್ಲಿ ಹೇಳ್ತಾ ಇರೋದೇನು ಕಾಂಪೌಂಡ್ ರೇಷಿಯೋ. ಸೊ ಕಾಂಪೌಂಡ್ ರೇಷಿಯೋ ಅಂದ್ರೆ ಪ್ರಾಡಕ್ಟ್ ಆಫ್ 2 or more ನಂಬರ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಇಲ್ಲಿ A:B ಅಂಡ್ C:D ಅಂತ ಕೊಟ್ಟಿದ್ದಾರೆ ಅಂತಂದ್ರೆ A:C/A:D ಆಗುತ್ತೆ. AC ಮತ್ತೆ AD ನ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಅರ್ಥ. ಸೊ ಇಲ್ಲಿ ಒಂದು ನಂಬರ್ನ ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ಇಲ್ಲಿ 2:5 ಅಂಡ್ 3:4 ಅಂತ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದು ಕಾಂಪೌಂಡ್ ರೇಷಿಯೋ. ನಾನು ಫ್ರಾಕ್ಷನ್ಸ್ ಅಲ್ಲಿ ಬರೀತಿಲ್ಲ, ಕಾಂಪೌಂಡ್ ರೇಷಿಯೋಸ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಕಾಂಪೌಂಡ್ ರೇಷಿಯೋ ನಲ್ಲಿ ಬಂದಾಗ ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ನಾನು ಆಗ್ಲೇ ಹೇಳ್ದೆ. ಸೊ A:AB ಪ್ರಕಾರ ಇದೆ ಅಂತಂದ್ರೆ ಇದನ್ನ ನೀವು ಹೀಗೆ ಬರ್ಕೊಂಡಿರ್ತೀರ. ಅಂದ್ರೆ ಇದನ್ನ ಡೈರೆಕ್ಟ್ 3/4. ಸೊ 2 ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ಅವೆರಡದು ಪ್ರಾಡಕ್ಟ್ ನೋಡ್ಬೇಕು. ಸೊ ಆಗ 2 × 3 3 × 4 ಆಯ್ತು ಅಲ್ವಾ? ಸೊ ನಂಗೆ 2 × 3 ಅಂತ ಬಂದ್ರೆ 6, 4 3 is 12 ಆಯ್ತು ಅಲ್ವಾ?
ಸೊ 4 3s ಏನಾಯ್ತು, ಸಾರಿ ಇಲ್ಲಿ 2:5 ಇದೆ, 2/5 3/4 ಇರೋದ್ರಿಂದ ಏನ್ ಮಾಡ್ಬೇಕೀಗ, ಇಲ್ಲಿ 2 into 3 ಇದೆ, ಡಿನಾಮಿನೇಟರ್ ಅಲ್ಲಿ 5 into 4, 5 into 4. ಸೊ ಇಲ್ಲಿ 2 into 3 ಬಂದಾಗ 6 ಆಯ್ತು, 5 into 4 ಬಂದಾಗ 20. ಓಕೆನಾ. ಸೊ ಇದು ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತ ನೋಡೋದಾದ್ರೆ ನಾವೀಗ 2 ಇಂದ ಡಿವೈಡ್ ಮಾಡ್ಬೋದಲ್ವಾ. ಸೊ 2 3s 2 10s. ಸೊ 3/4 ಬಂತು ನಮಗೆ. ಸೊ ಈ 3/4 ನ ನಾವು ರೇಷಿಯೋನಲ್ಲಿ ಬರೆಯೋದಾದ್ರೆ 3:10 ಅಂತ ಬರಿಬೋದಾ. ಸೊ ಈ ರೀತಿ ನಾವೇನ್ ಮಾಡ್ಬೇಕು, ಕಾಂಪೌಂಡ್ ರೇಷಿಯೋಸ್ ನ ನೋಡ್ಬೇಕು. ನಾನು ಫ್ರಾಕ್ಷನ್ಸ್ ಬಗ್ಗೆ ಹೇಳ್ತಿಲ್ಲ, ಫ್ರಾಕ್ಷನ್ಸ್ ಆದ್ರೆ A/B C/D ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾನು ಹೇಳ್ತಿರೋದು ಕಾಂಪೌಂಡ್ ರೇಷಿಯೋ. ಓಕೆನಾ. ಸೊ ನೆಕ್ಸ್ಟ್ ಇದ್ರ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ನೋಡೋದಾದ್ರೆ, ಫೈಂಡ್ ದ ರೇಷಿಯೋ ಕಾಂಪೌಂಡೆಡ್ ಆಫ್ 3 ratios 2A is to 3B, 6AB is to 5C², C is to A ಅಂತ ಇದೆ. ಸೊ ಅಲ್ಲಿ 2 ನಂಬರ್ಸ್ ನಾವು ಕಾಂಪೌಂಡ್ ರೇಷಿಯೋ ನೋಡಿದ್ವಿ. ಸೊ ಇಲ್ಲಿ 3 ನಂಬರ್ಸ್ ಇದೆ ಅಷ್ಟೇ. ಸೊ ಅಲ್ಲಿ A into C, ನೆಕ್ಸ್ಟ್ B into D ಮಾಡ್ತಿದ್ವಿ, ಇಲ್ಲಿ 3 ಟರ್ಮ್ದು ಮಲ್ಟಿಪ್ಲೈ ಮಾಡ್ತೀವಿ. ಹಾಗಿದ್ರೆ ಬರ್ಕೊಳ್ಳೋದು ಹೇಗ್ ಬರ್ಕೋಬೇಕು ನಾವು, 2A/3B into 6AB by 5C² into C/A ಅಂತ ಬರ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಸೇಮ್ ಇದೆ, ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಇದ್ದಿದ್ದು. ಸೊ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಸೊ ಕ್ಯಾನ್ಸಲ್ ಆಗುತ್ತೆ ಯಾವ್ದಾವ್ದಿದೆ ಆ ಟರ್ಮ್ ನಾವು ಕ್ಯಾನ್ಸಲ್ ಮಾಡ್ಬಿಡೋಣ. ಸೊ ಇಲ್ಲಿ ಬಿ ಕ್ಯಾನ್ಸಲ್ ಆಗುತ್ತೆ, ನೆಕ್ಸ್ಟ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಸಿ ಅನ್ನೋದು 2 ಇದೆ, C² ಇದೆ ಅಂದ್ರೆ C into C ಇದೆ ಅಂತ. ಸೊ ನ್ಯೂಮರೇಟರ್ ಅಲ್ಲಿ ಒಂದು C ಇದೆ, ಸೊ ಸಿ ಕ್ಯಾನ್ಸಲ್ ಆಯ್ತು ಒಂದು. ನೆಕ್ಸ್ಟ್ ಇನ್ನೇನ್ ಕ್ಯಾನ್ಸಲ್ ಆಗುತ್ತೆ, ಸೊ ಈಗ ನಂಬರ್ ಅಲ್ಲಿ ಕ್ಯಾನ್ಸಲ್ ಆಗೋದಾದ್ರೆ 3 1s 3 2s 6. ಸೊ ಇದಿಷ್ಟೇ ಕ್ಯಾನ್ಸಲ್ ಆಗೋದು. ರಿಮೈನಿಂಗ್ ಥಿಂಗ್ ಏನಿದೆ ಅದನ್ನ ಬರ್ಕೊಳ್ಳೋಣ. ಸೊ ಇಲ್ಲಿ 2 ಫಸ್ಟ್ ಟರ್ಮ್ ಅಲ್ಲಿ, ನೆಕ್ಸ್ಟ್ ಇಲ್ಲೂ ಕೂಡ 2A ಇದೆ, ಇನ್ ಡಿನಾಮಿನೇಟರ್ ಬಂದಾಗ 5C ಇದೆ. ಸೊ ಇದು ಏನಾಗುತ್ತೆ 4A/5C ಆಯ್ತು. ಸೊ 3 ಟರ್ಮ್ದು ಕೂಡ ನಾವು ಕಾಂಪೌಂಡೆಡ್ ರೇಷಿಯೋ ನೋಡಿದಾಗ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಸೊ ಈ ಕ್ಯಾನ್ಸಲ್ ಆಗೋ ಪಾರ್ಟ್ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿ, ರಿಮೈನಿಂಗ್ ಥಿಂಗ್ ಏನಿದೆ ಅದನ್ನ ಬರೆದ್ರೆ ಆಯ್ತು. ಸೊ ಇದು ಒಂದು ಎಕ್ಸಾಂಪಲ್ ನೋಡಿ. ಸೊ ಈಗ ಏನ್ ಮಾಡೋಣ, ರೇಷಿಯೋಸ್ ರಿಲೇಟೆಡ್ ಯಾವ ತರ ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಈಗ 1 by 1 ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಬಂದು, ಇಫ್ x is to y is equal to 5 is to 7. ಸೊ x/y ದು ನಮ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ 5/7 ಅಂತ. ಫೈಂಡ್ ದ ವ್ಯಾಲ್ಯೂ ಆಫ್ x plus y is to y minus x. ಸೊ ಈ ನಂಬರ್ದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ, ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳೋಣ. ಸೊ ಗಿವನ್ ಏನಿದೆ, x/y is equal to 5/7 ಅಂತ ಇದೆ ಅಲ್ವಾ. ಸೊ ಹಾಗೆ ನಾವು x plus y by y minus x ನ ಯೂಸ್ ಮಾಡ್ಕೊಂಡು ನಾವೀಗ ಏನ್ ಮಾಡ್ಬೇಕು, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಅಲ್ವಾ. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ x plus y divided by y minus x ಅಂತ ಬರ್ಕೊಂತೀನಿ. ಸೊ ಈಗ ನಂಗೆ ಇಲ್ಲಿ x/y ಇದು ವ್ಯಾಲ್ಯೂ ಕೊಟ್ಟಿದ್ದಾರೆ 5/7 ಅಂತ. ಸೊ ನಾವೀಗ ಏನ್ ಮಾಡ್ಬೋದು ಈ ಪ್ರಾಬ್ಲಮ್ ಅಲ್ಲಿ, ಇಲ್ಲ y ನ ಕಾಮನ್ ತೆಗಿಬೇಕು. y ನ ಕಾಮನ್ ತೆಗೆದ್ರೆ ನಮ್ಗೆ 2 ಇಕ್ವೇಶನ್ ಅಲ್ಲಿ ಕಾಮನ್ ತೆಗೆದ್ರೆ x/y ಅನ್ನೋದು ಬರುತ್ತೆ. ಅವಾಗ ನಾವು ನಮಗೆ ವ್ಯಾಲ್ಯೂಸ್ ಗೊತ್ತಿರದೆ x/y ದು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಅದೇ x ನ ಯಾಕೆ ಕಾಮನ್ ತೆಗಿಯಲ್ಲ ಅಂದ್ರೆ, x ನ ಕಾಮನ್ ತೆಗೆದ್ರೆ ಏನಾಗುತ್ತೆ, ಅಲ್ಲಿ y/x ಆಗುತ್ತೆ. y/x ಆಗಿದ್ರೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿದಾರಲ್ವಾ 5/7, ಅದು 7/5 ಆಗುತ್ತೆ. ಸೊ ಅದು ಏನಕ್ಕೆ ಅನ್ಬಿಟ್ಟು ನಾವು ಡೈರೆಕ್ಟ್ ಆಗಿ y ನ ಕಾಮನ್ ತಗೊಳ್ಳೋಣ. ಸೊ y ಕಾಮನ್ ತೆಗೆದ್ರೆ ಫಸ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ, x/y ಮೈನ್ ಪ್ಲಸ್, ಸೊ y ನ ಕಾಮನ್ ತೆಗೆದಿರೋದ್ರಿಂದ y ಪ್ಲೇಸ್ ಅಲ್ಲಿ 1 ಇರುತ್ತೆ. ಸೊ ಡಿವೈಡೆಡ್ ಬೈ y ಕಾಮನ್ ತೆಗೆದ್ರೆ y ಪ್ಲೇಸ್ ಅಲ್ಲಿ 1 ಮೈನಸ್ x/y ಆಯ್ತು ಅಲ್ವಾ. ಸೊ ಈಗ ಏನಾಗುತ್ತೆ, y ಕ್ಯಾನ್ಸಲ್ ಆಯ್ತಾ. ಸೊ ನನ್ಗೀಗ ಇನ್ನೊಂದು ಎಕ್ಸ್ಪ್ರೆಷನ್ ಸಿಕ್ಕಿದೆ. ಸೊ x/y ಇದೆ, x/y ಅಂದ್ರೆ ನನಗೆ ವ್ಯಾಲ್ಯೂ ಗೊತ್ತಿದೆ, x/y ಗೆ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ x/y ಅಂದ್ರೆ ನಾನು ಹೇಳಿದೆ 5/7. ಸೊ ಪ್ಲಸ್ 1 ಹಾಗೆ ಬರ್ದೆ. ನೆಕ್ಸ್ಟ್ 1 minus 5/7. ಓಕೆ.
ಸೊ ಈಗ ಎರಡೂ ಕಡೆ ಏನ್ ಮಾಡ್ಬೋದು ನಾವು ಎಲ್ಸಿಎಂ ತೆಗಿಬಹುದು. 5/7 ಪ್ಲಸ್ 1 ಇದೆ. ಸೊ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಏನ್ ಎಲ್ಸಿಎಂ ಆಗುತ್ತೆ? ಸೊ 7 ಎಲ್ಸಿಎಂ ತೆಗೆದ್ರೆ 5 ಹಾಗೆ ಇರುತ್ತೆ. ಸೊ 1 ಇಂಟು 7 ಅಂತ ಬಂದಾಗ ಪ್ಲಸ್ 7 ಆಯ್ತು. ಓಕೆನಾ? ಸೊ ಡಿನಾಮಿನೇಟರ್ ಅಲ್ಲಿ ಕೂಡ 7 ಎಲ್ಸಿಎಂ ಆಗುತ್ತೆ. ಸೊ 7 ಮೈನಸ್ 5 ಆಯ್ತು. ಎಲ್ಸಿಎಂ ತೆಗೆದು ನಿಮಗೆ ಗೊತ್ತಿದೆ, ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಅಂತ ಹಾಗೆ ಹೇಳ್ಕೊಂಡು ಹೋಗ್ತಿದ್ದೀನಿ. ಸೊ ಇಲ್ಲಿ 5 ಪ್ಲಸ್ 7 ಅಂತ ಬಂದ್ರೆ ಎಷ್ಟಾಗುತ್ತೆ? 5 ಪ್ಲಸ್ 7 12 ಡಿವೈಡೆಡ್ ಬೈ 7 ಹೋಲ್ ಡಿವೈಡೆಡ್ ಬೈ 7 ಮೈನಸ್ 5 ಅಂತ ಬಂದ್ರೆ 3/7 ಆಯ್ತು. ಸೊ ಇವಾಗ ಯಾವ ಫಾರ್ಮ್ ಅಲ್ಲಿ ಇದೆ? ಫ್ರಾಕ್ಷನ್ ರೂಪದಲ್ಲಿ ಇದೆ. ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, a/b ಇಷ್ಟು c/d ಅಂತ ತಗೊಂಡಾಗ ಏನಾಗುತ್ತೆ? a/b/c/d ಅಂತ ಬರ್ಕೊಂಡ್ರೆ ಸೊ ನ್ಯೂಮರೇಟರ್ ಹೋದ್ರೆ ಕ್ಯಾನ್ಸಲ್ ಆಗುತ್ತೆ. 12/7 ಇಂಟು 7/3 ಅಂತ ಇದೆ. ಓಕೆನಾ? ಸಾರಿ, ಇಲ್ಲಿ 7 ಮೈನಸ್ 5 ಅಂತ ಬಂದಾಗ ಇಲ್ಲೇನಾಯ್ತು? 2. ಸೊ 2/7 ಆಯ್ತು ಅಲ್ವಾ? ಸೊ ಇಲ್ಲಿ ಏನಾಯ್ತು? 7 ಕ್ಯಾನ್ಸಲ್ ಆಯ್ತು. 7 ಕ್ಯಾನ್ಸಲ್ ಆದ್ರೆ ಇಲ್ಲೇನಿದೆ? 12/2 ಇದೆ. ಸೊ 2 1s 2 6. ಸೊ ಫೈನಲ್ ನಮ್ಗೆ ಏನ್ ಸಿಕ್ತು? 6 ಅನ್ನೋದು ನಮ್ಗಿಲ್ಲಿ ವ್ಯಾಲ್ಯೂ ಆನ್ಸರ್ ಆಗತ್ತೆ. ಸೊ ಈ ರೀತಿ ಕೂಡ ಪ್ರಾಬ್ಲಮ್ಸ್ ನ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಇದೇ ರೀತಿಲಿ. ಇಫ್ x is to y is equal to 3 is to 4, find the value of 5x minus 3y is to 7x plus 2y ಅಂತ ಇದೆ ಅಲ್ವಾ? ಸೊ ಇದೇ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿದ್ರೆ ಸೇಮ್ ಥಿಂಗ್, ಅಲ್ಲಿ ಏನು ಪ್ರಾಬ್ಲಮ್ ನ ಫಾಲೋ ಮಾಡಿದ್ವಿ ಇಲ್ಲೂ ಕೂಡ ಅದೇ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ಸೊ x/y ಕೊಟ್ಟಿದ್ದಾರೆ 3/4 ಅಂತ ಅಲ್ವಾ? ಸೊ ನೆಕ್ಸ್ಟ್ ಇನ್ನೊಂದೇನಿದೆ? 5x minus 3y ಡಿವೈಡೆಡ್ ಬೈ 7x plus 2y ಅಂತಿದೆ. ಸೊ ಇಲ್ಲೂ ಏನ್ ಮಾಡೋಣ ಈಗ ನಾವು? ಸೊ 5x minus 3y 7x plus 2y. ಸೊ ನೀವು ಕ್ವಶನ್ ನ ಕೊಟ್ಟಿದಾಗ ಎಕ್ಸಾಮ್ಸ್ ಅಲ್ಲಿ ನೋಡ್ಬೇಕು, ಅಲ್ಲಿ x/y ನೇ ಕೊಟ್ಟಿದಾರ ಅಥವಾ y/x ಕೊಟ್ಟಿದಾರ, ಏನ್ ಆಲ್ಟರ್ ಮಾಡ್ಕೋಬೇಕು, ಯಾವ್ದನ್ ಕಾಮನ್ ತೆಗಿಬೇಕು ಅಥವಾ ಕಾಮನ್ ತೆಗ್ದಿದ್ಮೇಲೆ ಉಲ್ಟಾ ಮಾಡ್ಬೇಕಾ, ಅದೆಲ್ಲ ನೀವು ಅಬ್ಸರ್ವ್ ಮಾಡಿ ಅದನ್ನ ಬರಿಬೇಕಾಗಿರುತ್ತೆ. ಸೊ ನಾನೀಗ ಇಲ್ಲಿ ಏನ್ ಮಾಡ್ತೀನಿ? ಕಾಮನ್ ತೆಗಿತಾ ಹೋಗ್ತೀನಿ. ಯಾವ್ದನ್ನ? y ನೇ ಕಾಮನ್ ತೆಗಿತೀನಿ. ಸೊ 5x/y ಮೈನಸ್ 3 ಏನಾಯ್ತು? y ಕಾಮನ್ ತೆಗೆದ್ರೆ 7x/y ಪ್ಲಸ್ 2. ಓಕೆನಾ? ಸೊ y ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 5x/y ಅಂತಂದ್ರೆ 5 ಇಂಟು 3/4 ಮೈನಸ್ 3 ಡಿವೈಡೆಡ್ ಬೈ 7 ಇಂಟು 3/4 ಪ್ಲಸ್ 2 ಆಯ್ತು ಅಲ್ವಾ? ಸೊ ಇಲ್ಲಿ 5 ಇಂಟು 3 15/4 ಮೈನಸ್ 3 ಡಿವೈಡೆಡ್ ಬೈ 7 3s 21/4 ಪ್ಲಸ್ 2 ಆಯ್ತು. ಸರಿನಾ? ಸೊ ಈಗೇನ್ ಮಾಡ್ಬೇಕು? ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಅಲ್ಲಿ ಎಲ್ಸಿಎಂ ತೆಗಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಎಲ್ಸಿಎಂ ತೆಗಿಬೇಕು. ಅಲ್ಲಿ 4 ಎಲ್ಸಿಎಂ ಆಗುತ್ತೆ. 4 ಎಲ್ಸಿಎಂ ಆದ್ರೆ 15. ಸೊ ಇಲ್ಲಿ 3 ಇಂಟು 4 ಅಂತ ಬಂದಾಗ 12 ಡಿವೈಡೆಡ್ ಬೈ ಅಲ್ಲಿ 4 ಎಲ್ಸಿಎಂ ಆಗುತ್ತೆ 21 ಹಾಗೆ ಇರುತ್ತೆ. ಪ್ಲಸ್ ಎಷ್ಟಾಯ್ತು? 4 ಇಂಟು 2 ಅಂತ ಬಂದ್ರೆ 8. ಸೊ 15 ಅಲ್ಲಿ 12 ಹೋದ್ರೆ 3/4 ಡಿವೈಡೆಡ್ ಬೈ 21 ಪ್ಲಸ್ 8 ಅಂತ ಬಂದ್ರೆ 29/4 ಆಯ್ತು. ಸೊ ಇವಾಗ ರೆಸಿಪ್ರೋಕಲ್ ಮಾಡಿ ಬರ್ದಾಗ ನಮಗ್ ಗೊತ್ತಿದೆ ಹೇಗ್ ಬರಿಬೇಕು ಅಂತ. ಸೊ ಅವಾಗ ಡೈರೆಕ್ಟ್ ಆಗಿ 4 ಏನಾಯ್ತು? ಕ್ಯಾನ್ಸಲ್ ಆಯ್ತು. 4 ಕ್ಯಾನ್ಸಲ್ ಆದ್ರೆ ನಮ್ಗೆ ರಿಮೈನಿಂಗ್ ಏನ್ ತಿಂಗಿದೆ? 3/29 ಇದೆ. ಸೊ ಆ 3/29 ನಾವು 3:29 ಅಂತನಾದ್ರೂ ಬರಿಬಹುದು. ಸೊ ಇಲ್ಲೂ ಕೂಡ ಏನ್ ಮಾಡ್ಬೋದು? 6 ಇದೆ ಅಂತಂದ್ರೆ ಡಿವೈಡೆಡ್ ಬೈ ಇಲ್ಲಿ 1 ಇದೆ ಅಲ್ವಾ? ಸೊ 6:1 ಆಯ್ತು. ರೇಷಿಯೋನಲ್ಲಿ ಬರೆಯೋದಾದ್ರೆ 6:1 ಆಯ್ತು. ಸೊ ಇಲ್ಲಿ 3:29 ಅಂತ ಬಂತು. ಸೊ ಇದ್ರದ್ದು ರೇಷಿಯೋಸ್ ನ ಫೈಂಡ್ ಔಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ವರ್ಡ್ ಪ್ರಾಬ್ಲಮ್ ಇದೆ. 2 numbers are in the ratio of 5:8 and if 9 be added to each they are in the ratio of 8:11, find the numbers ಅಂತಿದೆ.
ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎರಡು ನಂಬರ್ನ ಕೊಟ್ಟಿದ್ದಾರೆ, ಎರಡು ನಂಬರ್ದು ರೇಷಿಯೋನ ಕೊಟ್ಟಿದ್ದಾರೆ. ಎರಡು ನಂಬರ್ ಯಾವ್ದು ಅಂತ ಹೇಳಿಲ್ಲ, ಎರಡು ನಂಬರ್ದು ರೇಷಿಯೋಸ್ ನ ಕೊಟ್ಟಿದ್ದಾರೆ 5:8 ಅಂತ. ನಾ ಆ ಎರಡು ನಂಬರ್ನ ಎ ಮತ್ತೆ ಬಿ ಅಂತ ತಗೋತೀನಿ ಅಂತ ಅನ್ಕೊಳ್ಳೋಣ. ಓಕೆನಾ, ಅದು ಎಷ್ಟು ಅನುಪಾತದಲ್ಲಿದೆ, 5:8 ಅಲ್ಲಿ ಇದೆ. ಆಯ್ತಾ. ಸೊ ಆ 5:8 ಏನಿದೆ ಅದಕ್ಕೆ ಆ ಅನುಪಾತ ಇರುವಂತ ನಂಬರಿಗೆ ನಾವು 9 ನ ಆಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಎರಡು ನಂಬರ್ಗೆ 9 ನ ಆಡ್ ಮಾಡಿದ್ರೆ ನಮಗೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 8:11 ಗೆ ಈಕ್ವಲ್ ಆಗಿದೆ. ಅದು ಯಾವುದು ನಂಬರ್ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ, ಅದನ್ನ ಹೇಗ್ ಬರ್ಕೋತೀನಿ ನಾನು, ಇದು ಈಕ್ವೇಶನ್ ವರ್ಡ್ ಅಲ್ಲಿ ಇದೆ ಅಲ್ವಾ, ಅದನ್ನ ಒಂದು ಎಕ್ಸ್ಪ್ರೆಷನ್ ಗೆ ಟರ್ನ್ ಬರ್ಕೊಳ್ಳೋದಾದ್ರೆ 5 ಅಂತಿದೆ ಅಂದ್ರೆ ಯಾವ್ದೋ ಎರಡು ನಂಬರು 5:8 ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ 5/8 ಇದೆ ಅಂತ ಹೇಳಿದೆ ಅಲ್ವಾ. ಸೊ ಯಾವ ನಂಬರ್ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ 5 ಅಂತ ಇರೋದ್ನ 5a ಅಂತ ಬರ್ಕೋಬಹುದು, ಹಾಗೆ 8 ಇರೋದ್ನ 8a ಅಂತ ಬರ್ಕೋಬಹುದು. ಬಿಕಾಸ್ ನಂಗೆ ಆ ಅನುಪಾತದಲ್ಲಿರುವಂತ ಎರಡು ನಂಬರ್ ಯಾವ್ದು ಅನ್ನೋದು ಗೊತ್ತಿಲ್ಲ. ಸೊ ಅದನ್ನೇ ಫೈಂಡ್ ಔಟ್ ಮಾಡ್ತಿರೋದು ನಾವು ಅಲ್ವಾ. ಸೊ 5a ನಾವೀಗ ಏನ್ ಬರ್ಕೋಬಹುದು, ಈಗ ಇದನ್ನ 5a 8a ಅಂತ ಬರ್ಕೊಂಡು. ಸೊ ಅಲ್ಲಿ ನೆಕ್ಸ್ಟ್ ಏನಿದೆ, 9 ನ ಆಡ್ ಮಾಡ್ಬೇಕು ಎರಡು ನಂಬರ್ಗೆ ಅಂತಿದೆ. ಸೊ 9 ನ ಆಡ್ ಮಾಡಿದೆ, ಅದು ಯಾವ್ದಕ್ ಸಮ ಆಗಿರುತ್ತೆ ಅಂದ್ರೆ 8/11 ಗೆ ಸಮ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಅದು ನಂಬರ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ಈಗ ನನ್ಗೆ 5a + 9 ಡಿವೈಡೆಡ್ ಬೈ 8a + 9 ಇಸ್ ಈಕ್ವಲ್ ಟು 8/11. ಸೊ ಈ ತರ ಎಕ್ಸ್ಪ್ರೆಷನ್ ವರ್ಡ್ ಪ್ರಾಬ್ಲಮ್ ಕೊಟ್ಟಾಗ ಎಕ್ಸ್ಪ್ರೆಷನ್ ಬರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಆಡ್ ಕೇಳಿರ್ತಾರ, ಸಬ್ಟ್ರಾಕ್ಟ್ ಕೇಳಿರ್ತಾರ, ಏನ್ ಕೇಳಿರ್ತಾರೆ ನೋಡಿ ಬರ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಆಡ್ ಕೇಳಿರೋದ್ರಿಂದ ನಾನು +9 ಅಂತ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಈಗ ನಾವ್ ಏನ್ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 11 5a + 9 ಈಕ್ವಲ್ಸ್ 8 × 8a + 9. ಸೊ ಈ ರೀತಿ ಬರ್ಕೋಬೋದಾ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ. ಸೊ ನೆಕ್ಸ್ಟ್ ಏನಾಗುತ್ತೆ, 11 ಇಂದ 5a + 9 ನ ಮಲ್ಟಿಪ್ಲೈ ಮಾಡಬೇಕು, 8 ಇಂದ 8a + 9 ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ಅಲ್ವಾ. ಸೊ 11 ಇಂದ ಮಲ್ಟಿಪ್ಲೈ ಮಾಡಿದ್ರೆ 11 5s 55a ಪ್ಲಸ್ 9 ಇಂದ 11 ನ ಮಲ್ಟಿಪ್ಲೈ ಮಾಡಿದ್ರೆ 9 ಮತ್ತೆ 11 99 ಆಯ್ತು. ಸೊ ಇಲ್ಲಿ 8 8 ಅಂತ ಇದೆ, 8 8s 64a ಪ್ಲಸ್ 8 9s 72 ಅಂತ ಇದೆ ಅಲ್ವಾ. ಎರಡೂ ಕಡೆ ನನ್ಗೆ ನಂಬರ್ಸ್ ಕೂಡ ಇದೆ, ಹಾಗೆ ಎ ಟರ್ಮ್ ಕೂಡ ಇದೆ. ಸೊ ನಾವೇನ್ ಮಾಡೋಣ, ಈಗ ಎ ಟರ್ಮ್ ಎಲ್ಲ ಒಂದ್ ಸೈಡ್ ತೆಗೆದು ನಂಬರ್ಸ್ ಎಲ್ಲ ಒಂದ್ ಸೈಡ್ ತೆಗೋಣ. ಸೊ ಈ ಕಡೆ ನಂಬರ್ಸ್ ನಾನು ತಗೊಬರ್ತೀನಿ ಅಂದ್ರೆ ಏನಕ್ಕೆ ಅಂದ್ರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅಲ್ಲಿ ನೋಡ್ಕೋಬೇಕು ಕರೆಕ್ಟ್ ಆಗಿ. ಸೊ 99, ಸೊ ಈ 72 ನ ನಾನು ಏನ್ ಮಾಡ್ತೀನಿ, ಲೆಫ್ಟ್ ಸೈಡ್ ತಂದ್ರೆ ಪಾಸಿಟಿವ್ ಇರೋದು ನೆಗೆಟಿವ್ ಆಯ್ತು, 72 ಆಯ್ತು. ಸೊ 64a ಪಾಸಿಟಿವ್ ಇದೆ. ಸೊ 55 ನ ನಾನು ರೈಟ್ ಸೈಡ್ ತಂದ್ರೆ ಏನಾಗುತ್ತೆ, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ 55a ಆಯ್ತು. ಓಕೆನಾ. ಸೊ ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡೋದಾದ್ರೆ 99 ಅಲ್ಲಿ 72 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಯ್ತು, 27. ಹಾಗೆ 64a ನಲ್ಲಿ -55a ನ ಮಾಡಿದ್ರೆ ನನಗೆ 9a ಬಂತು. ಓಕೆನಾ. ಸೊ ಇವಾಗ ಎರಡೂ ಕಡೆ ಪಾಸಿಟಿವ್ ಇರೋದ್ರಿಂದ ನಾನು ಯಾವ ಕಡೆ ಬರ್ಕೊಂಡ್ರು ನಡೆಯುತ್ತೆ. ಸೊ 9a ನ ನಾನು ಈ ಕಡೆ ಬರ್ಕೊಂಡು 27 ನ ನಾನು ಈ ಕಡೆ ಬರ್ಕೊಂಡ್ರೆ ಏನಾದ್ರೂ ಚೇಂಜಸ್ ಆಗುತ್ತಾ, ಸೊ ಇಲ್ಲ. ಸೊ ನನಗ್ ಬೇಕಾಗಿರೋದೇನು, ಎ ಟರ್ಮ್ ನ ಫೈಂಡ್ ಔಟ್ ಮಾಡ್ತಿದ್ದೀನಿ ಇವಾಗ. ಆಯ್ತಾ. ಸೊ ಇಲ್ಲಿ ಎ ಟರ್ಮ್ ಅಲ್ಲೇ ಉಳಿಸ್ಕೊಂಡು, ಸೊ 9 ನ ನಾನು ರೈಟ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ, ಡಿನಾಮಿನೇಟರ್ ಹೋಗುತ್ತೆ ಅಲ್ವಾ. ಸೊ 9 ಆಯ್ತು. ಈಗ ಏನ್ ಮಾಡೋಣ, ಡಿವೈಡ್ ಮಾಡ್ತಾ ಹೋಗೋಣ. ಸೊ 9 1s 9 3s 27. ಸೊ ನನ್ಗೆ ಎ ವ್ಯಾಲ್ಯೂ ಸಿಕ್ತು 3 ಅಂತ ಎ ವ್ಯಾಲ್ಯೂ ಸಿಕ್ತು. ಓಕೆನಾ. ಸೊ ಅಲ್ಲಿ ನನ್ಗೇನೋ ಒಂದ್ ನಂಬರ್ ವ್ಯಾಲ್ಯೂ ಏನೋ ಸಿಕ್ತು, ಬಟ್ ಅವ್ರು ಕೇಳಿರೋದೇನು 2 ನಂಬರ್ಸ್. ಆ ನಂಬರ್ಸ್ ನ ಕಂಡುಹಿಡಿಬೇಕು. ಎರಡು ನಂಬರ್ದು ಅನುಪಾತ 5:8 ಆಗಿದೆ ಅಂದ್ರೆ ಆ 5:8 ಆಗಿದ್ದಾಗ ಆ ನಂಬರ್ ಎಷ್ಟು ಅನ್ನೋದು ನಾವು ಫೈಂಡ್ ಔಟ್ ಮಾಡ್ತಿರೋದಲ್ವಾ. ಸೊ ನಾವೀಗ ಸ್ಟಾರ್ಟಿಂಗ್ ಹೇಳಿದ್ದೆ 5a, 8a ಅಂತ ಹೇಳಿದ್ದೆ ಅಲ್ವಾ. ಸೊ ಈಗ ಏನ್ ಮಾಡ್ತಾ ಹೋಗೋಣ, 5a ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅದು ಯಾವ್ದು ನಂಬರ್ ಅಂತ ಫೈಂಡ್ ಔಟ್ ಮಾಡೋಣ. ಸೊ 5a ಅಂತ ಬಂದ್ರೆ ನಂಗೆ a ವ್ಯಾಲ್ಯೂ ಗೊತ್ತಿದೆ, 5 × 3 ಆಯ್ತು. ಹಾಗೆ 8a ಅಂತ ಮಾಡಿದ್ರೆ ನಂಗೆ ಏನಾಗುತ್ತೆ, 8 × 3 ಮಾಡ್ತೀನಿ. ಸೊ ಅವಾಗ ಏನ್ ಸಿಕ್ತು, 5 3s ನಮ್ಗೆ 15. ಸೊ 1 ನಂಬರ್ ಏನಾಯ್ತು, 15 ಆಯ್ತು. ಸೊ ಇನ್ನೊಂದು ನಂಬರ್ ಏನಿದೆ, 8 3s 24.
ಸೊ 2 ನಂಬರ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರು. ಅದು 5 ಮತ್ತೆ 8 ಅನುಪಾತದಲ್ಲಿ ಇದೆ ಅಂತ ಹೇಳಿದ್ರು. ಸೊ ಅದೆಷ್ಟು ನಂಬರ್ ಅಂದ್ರೆ 15 ಮತ್ತೆ 24 ನಮ್ಗೆ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಕೇಳಿದಾಗ ಯಾವ ರೀತಿ ಎಕ್ಸ್ಪ್ರೆಷನ್ ಬರ್ಕೋಬೇಕು ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡ್ಬೇಕು. ಸೊ ಸೇಮ್ ಥಿಂಗ್ ಇನ್ನೊಂದು ಪ್ರಾಬ್ಲಮ್ ಇದೆ, ಬಟ್ ಡಿಫ್ರೆಂಟ್ ಇರೋದು, ಅಲ್ಲಿ ಆಡ್ ಮಾಡಿದ್ವಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ವಿ, ಮಾಡ್ತಿದೀವಿ. ಸೊ 2 numbers are in the ratio of 3:4 and if 7 be subtracted from each the remainders are in the ratio of 2:3, find the numbers ಅಂತಿದೆ. ಸೊ ಸೇಮ್ ಪ್ರಾಬ್ಲಮ್, ಬಟ್ ಅಲ್ಲಿ ಆಡ್ ಮಾಡಿದ್ವಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತಿದೀವಿ. ಸೊ ಅಂದ್ರೆ ಇಲ್ಲಿ 2 ನಂಬರ್ ರೇಷಿಯೋನಲ್ಲಿ ಇದೆ ಅಂದ್ರೆ 3a 4a ಅಂತ ತಗೊಂಡಿರ್ತೀವಿ. ಸೊ ಅದು 3a 4a ನಲ್ಲಿ ನಾವೇನ್ ಮಾಡ್ಬೇಕು, ಎರಡೂ ನಂಬರ್ ನ ರೇಷಿಯೋನಲ್ಲಿ ಬರ್ಕೊಂಡ್ರೆ 3a by 4a ಆಗಿದೆ. ಸೊ ಅದರಿಂದ 7 ಸಬ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿದಾರೆ ಅಲ್ವಾ. 7 ಸಬ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ -7 ಆಯ್ತು. ಓಕೆನಾ. ಸೊ ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಯಾವ ನಂಬರ್ಗೆ ಈಕ್ವಲ್ ಆಗಿರುತ್ತೆ ಅಂದ್ರೆ 2/3 ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದಾರೆ ಅಲ್ವಾ. ಸೊ ಹಾಗಿದ್ರೆ ಅವೆರಡು ನಂಬರ್ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಸೇಮ್ ಪ್ರೀವಿಯಸ್ ರಲ್ಲಿ ಏನ್ ಮಾಡಿದ್ವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಲ್ವಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3a - 7 = 4a - 7. ಸೊ ಇದನ್ನ ಏನ್ ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ, ರಿಮೈನಿಂಗ್ ಏನಿದೆ ಅನ್ನೋದನ್ನ ಬರಿಬೇಕು. ಸೊ ಇದು ನಿಮ್ಗೆ ಹೋಮ್ ವರ್ಕ್. ನಾನು ಎಕ್ಸ್ಪ್ರೆಷನ್ ಬರ್ದಿದ್ದೀನಿ. ಸೊ ಬರ್ದಿದ್ಮೇಲೆ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಇದೇ ತರದ ಪ್ರಾಬ್ಲಮ್ ಹಾಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಅಲ್ಲಿ ಸಬ್ಟ್ರಾಕ್ಟ್ ಆಡ್ ಅವೆರಡಷ್ಟು ಚೇಂಜ್ ಆಗಿರುತ್ತೆ, ಅದನ್ನ ನೋಡ್ಕೊಂಡು ಎಕ್ಸ್ಪ್ರೆಷನ್ ನ ಬರ್ಕೊಳ್ಳಿ. ಸೊ ಇದು ನಿಮ್ಗೆ ಹೋಮ್ ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಿದೆ ಅನ್ನೋದನ್ನ ನೋಡೋಣ. ಇಫ್ a is to b in the duplicate ratio of a plus x is to b plus x, prove that x square is equal to ab ಅಂತ ಇದೆ. ಅಂದ್ರೆ ಸೊ ನಾವು ಅಲ್ಲಿ ಆಲ್ರೆಡಿ ಟೈಪ್ಸ್ ಆಫ್ ರೇಷಿಯೋಸ್ ನಲ್ಲಿ ನೋಡಿದ್ವಿ. ಡೂಪ್ಲಿಕೇಟ್ ರೇಷಿಯೋಸ್, ಟ್ರಿಪ್ಲಿಕೇಟ್, ಸಬ್ ಡೂಪ್ಲಿಕೇಟ್, ಸಬ್ ಟ್ರಿಪ್ಲಿಕೇಟ್ ಅಂತೆಲ್ಲ ನೋಡಿದ್ವಿ ಅಲ್ವಾ. ಸೊ ಡೂಪ್ಲಿಕೇಟ್ ರೇಷಿಯೋಸ್ ಅಂತ ಬಂದ ತಕ್ಷಣ ನಾವೇನ್ ಮಾಡಬೇಕು, ಡೂಪ್ಲಿಕೇಟ್ ರೇಷಿಯೋ ಆಫ್ ಈ ನಂಬರ್ದು ಡೂಪ್ಲಿಕೇಟ್ ರೇಷಿಯೋ ಕೇಳಿರೋದು. ಅಂದ್ರೆ a plus x is to b plus x ನ ನಾವು ಹೋಲ್ ಸ್ಕ್ವೇರ್ ಆಗಿ ಬರ್ಕೋಬೇಕು ಅಲ್ವಾ. ಸೊ ನಾವೇನ್ ಮಾಡೋಣ, ಅದೇನಾಗಿರುತ್ತೆ, a is to b ಗೆ ಈಕ್ವಲ್ ಆಗಿರುತ್ತೆ. ಸೊ ನಾವು ಪ್ರೂವ್ ಮಾಡ್ಬೇಕಾಗಿರೋದು x square is equal to ab ಅಂತ ಪ್ರೂವ್ ಮಾಡ್ಬೇಕು. ಸೊ ಅದನ್ನ ಎಕ್ಸ್ಪ್ರೆಷನ್ ಹೇಗ್ ಬರ್ಕೊಳ್ಳೋದಪ್ಪ ಅಂತಂದ್ರೆ, ಸೊ ನಮ್ಗೆ a plus x ಮತ್ತೆ b plus x ಏನಾಗಿರುತ್ತೆ ಅಂತ ಹೇಳಿದಾರೆ, ಡೂಪ್ಲಿಕೇಟ್ ರೇಷಿಯೋಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾನು ಏನ್ ಬರ್ಕೋಬಹುದು, ಸ್ಕ್ವೇರಿಂಗ್ ಅಲ್ಲಿ ಬರ್ಕೋಬಹುದಾ. ಸೊ ದಟ್ ಈಕ್ವಲ್ a is to b, a/b ಅನುಪಾತದಲ್ಲಿದೆ. ಸೊ ಅದು ಒಂದು ಡೂಪ್ಲಿಕೇಟ್ ರೇಷಿಯೋ ಆಗಿದೆ, ಇದನ್ನ ಬರ್ಕೊಂಡ್ವಿ. ಸೊ a/b ಇಲ್ಲಿದೆ, b ದ ಡ್ಯೂಪ್ಲಿಕೇಟ್ ರೇಷಿಯೋ ಆಫ್ ದಿಸ್ ಅಂತ. ಸೊ ಅದನ್ನ ಬೇಕಾದ್ರೆ ನಾವು ಉಲ್ಟಾ a/b = a plus x ಹೋಲ್ ಸ್ಕ್ವೇರ್ ಅಂತನಾದ್ರೂ ಬರ್ಕೋಬಹುದು. ಸೊ ಹೇಗ್ ಬರ್ಕೊಂಡ್ರು ನಡೆಯುತ್ತೆ ಆಯ್ತಾ. ಸೊ ಇಲ್ಲಿ a plus x ಹೋಲ್ ಸ್ಕ್ವೇರ್ ಇದೆ ಅಂತಂದ್ರೆ ನಾವ್ ಏನ್ ಮಾಡ್ಬೋದು, ನಮ್ಗೆ ಫಾರ್ಮುಲಾ ಗೊತ್ತಿದೆ, a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ಆ ಫಾರ್ಮುಲಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಸೊ ಇಲ್ಲಿ ಅಥವಾ ನಾನು ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆದ್ರೂ ಬರ್ಕೋಬಹುದು, ಇಲ್ಲ ಹಾಗೆ ಆದ್ರೂ ಬರ್ಕೋಬಹುದು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿನೇ ನಾನು ಬರೀತೀನಿ. ಸೊ ಇಲ್ಲಿ b ಏನಾಗುತ್ತೆ, b × a plus x ಹೋಲ್ ಸ್ಕ್ವೇರ್ = a × b plus x ಹೋಲ್ ಸ್ಕ್ವೇರ್ ಅಂತ ಇದೆ ಅನ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ b ಹಾಗೆ ಬರೆದು a plus x ಇರೋದನ್ನ ನಾನು a plus b ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಬರ್ಕೊಳ್ಳೋದಾದ್ರೆ a square plus 2ax plus x square ಆಯ್ತಾ, ಈಕ್ವಲ್ಸ್ a × b square plus 2bx plus x square ಬಂತು. ಓಕೆನಾ. ಸೊ ಈಗ ಏನ್ ಮಾಡ್ಬೋದು, ನಾವು b ಮತ್ತೆ a ನ ಏನ್ ನಂಬರ್ಸ್ ಇದೆ ಅದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಸೊ ಇಲ್ಲಿ a ಸ್ಕ್ವೇರ್ b ಇದೆ. ಸೊ b a ಸ್ಕ್ವೇರ್ ಅಥವಾ a ಸ್ಕ್ವೇರ್ b ಆಯ್ತು, ಪ್ಲಸ್ 2abx ಪ್ಲಸ್ b × x ಸ್ಕ್ವೇರ್ bx ಸ್ಕ್ವೇರ್ ಅಂತ ಬರ್ಕೊಂಡೆ, ಅಥವಾ x ಸ್ಕ್ವೇರ್ b ಅಂತಂದ್ರೂ ಬರ್ಕೋಬಹುದು. ಸೊ ಇಲ್ಲಿ a b ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಬಂದಾಗ 2abx ಪ್ಲಸ್ ax ಸ್ಕ್ವೇರ್ ಅಂತ ಬರ್ಕೊಂಡೆ ಆಯ್ತಾ. ಸೊ ಇವಾಗ ಏನ್ ಮಾಡೋಣ, ಇಲ್ಲಿ ಎರಡೂ ಸೈಡು ಒಂದು ಕಾಮನ್ ಟರ್ಮ್ ಇದೆ. ಸೊ ಏನು, 2abx = 2abx. ಸೊ ಅದು ಒಂದ್ ಸೈಡ್ ತೆಗೆದ್ರೆ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಹಂಗಾಗಿ ನಾನು ಅದನ್ನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀನಿ ಆಯ್ತಾ. ಸೊ ಅದು ಆಯ್ತು. ನೆಕ್ಸ್ಟ್
ಸೇಮ್ ಈಗ ಎ ಟರ್ಮ್ ಏನಿದೆ ಅದನ್ನ ಒಂದ್ ಕಡೆ ತರೋಣ, ಎಕ್ಸ್ ಟರ್ಮ್ ಏನಿದೆ ಅದನ್ನ ಒಂದ್ ಕಡೆ ತರೋಣ, ಎ ಬಿ ಟರ್ಮ್ ಒಂದ್ ಕಡೆ, ಎಕ್ಸ್ ಟರ್ಮ್ ಏನಿದೆ ಅದು ಒಂದ್ ಸೈಡ್ ತಗೋಣ. ಸೊ ಈಗ ಇಲ್ಲಿ ಏನ್ ಮಾಡ್ತೀನಿ, ಎಕ್ಸ್ ಸ್ಕ್ವೇರ್ ಹಾಗೆ ಇಡ್ಸ್ಕೊತೀನಿ, ಇಲ್ಲೊಂದು ಎ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಸೊ ಈ ಕಡೆ ತಗೊಬಂದ್ರೆ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ತಂದೆ. ಸೊ ಇಲ್ಲಿ ಎ ಬಿ ಸ್ಕ್ವೇರ್ ಮೈನಸ್ ಬಿ ಎ ಸ್ಕ್ವೇರ್ ಆಯ್ತು ಅಲ್ವಾ. ಸೊ ನೆಕ್ಸ್ಟ್ ಇದ್ರಲ್ಲಿ ಎರಡರಲ್ಲಿ ಏನ್ ಕಾಮನ್ ತೆಗಿಬಹುದು, ಎಕ್ಸ್ ಸ್ಕ್ವೇರ್ ಕಾಮನ್ ತೆಗಿಬಹುದು. ಸೊ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಬಿ ಮೈನಸ್ ಎ ಬಂತು. ಸೊ ಇಲ್ಲಿ ಯಾವ್ದು ಕಾಮನ್ ತೆಗಿಬಹುದು ಅಂದ್ರೆ ಎ ಬಿ ಎರಡನ್ನೂ ಕಾಮನ್ ತೆಗಿಬಹುದು, ಬಿಕಾಸ್ ಎರಡು ಕಡೆ ಎ ಬಿ ಇರೋದ್ರಿಂದ ಎ ಬಿ ಎರಡನ್ನೂ ನಾನು ಕಾಮನ್ ತೆಗಿತೀನಿ. ಸೊ ಎ ಬಿ ಕಾಮನ್ ತೆಗೆದ್ರೆ ಇಲ್ಲಿ ರಿಮೈನಿಂಗ್ ಏನು, ಎ ಒಂದಿದೆ ಸೊ ಆಚೆ ತೆಗ್ದಿದ್ದೀವಿ, ಹಾಗಾಗಿ ಅಲ್ಲಿ ಏನಿಲ್ಲ. ಬಿ ಅನ್ನೋದು ಎರಡಿದೆ, ಸೊ ಬಿ ಅನ್ನೋದು ಒಂದ್ ಮಾತ್ರ ಆಚೆ ತೆಗ್ದಿರೋದು, ಸೊ ಬಿ ಉಳ್ಕೋತು. ಸೇಮ್ ಥಿಂಗ್ ಇಲ್ಲೂ ಕೂಡ ಬಿ ಅನ್ನೋದು ಒಂದ್ ಟರ್ಮ್ ಇದೆ, ಸೊ ಎ ಅನ್ನೋದು ಡಬಲ್ ಟೈಮ್ ಎ ಇಂಟು ಎ ಅಂತಿದೆ, ಸೊ ಎ ಉಳ್ಕೊಂತು. ಸೊ ಎರಡೂ ಸೈಡ್ ಏನಾಯ್ತು ಈಗ ನನಗೆ ಬಿ ಮೈನಸ್ ಎ ಬಿ ಮೈನಸ್ ಎ ಇದೆ. ಸೊ ಅದೇನ್ ಮಾಡ್ಬೋದು, ನಾನು ಕ್ಯಾನ್ಸಲ್ ಮಾಡ್ತೀನಿ ಆಯ್ತಾ. ಸೊ ಒಂದ್ ಸೈಡ್ ತಂದ್ರು ಅದು ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಉಳ್ಕೊಂಡಿದ್ದೇನೆ ನಮಗೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ. ಸೊ ಅವ್ರು ಏನ್ ಪ್ರೂವ್ ಮಾಡಕ್ ಕೇಳಿದ್ರು ನಮಗೆ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಎರಡು ರೇಷಿಯೋ, ಒಂದು ಎ ಇಸ್ ಟು ಬಿ ಅನ್ನೋ ರೇಷಿಯೋ ಮತ್ತೆ ಇನ್ನೊಂದು ಡೂಪ್ಲಿಕೇಟ್ ರೇಷಿಯೋನ ಯೂಸ್ ಮಾಡ್ಕೊಂಡು ನಮಗೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಸೊ ನಾವು ಪ್ರೂವ್ ಮಾಡಿದೀವಿ. ಸೊ ಈ ರೀತಿ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಸೇಮ್ ಇನ್ನೊಂದು ಪ್ರಾಬ್ಲಮ್ ಯಾವುದು ಅಂದ್ರೆ, ಇಫ್ 2x is to 3y be in the duplicate ratio of 2x minus m is to 3y minus m, prove that m square is equal to 6xy ಅಂತ ಇದೆ ಅಲ್ವಾ. ಸೊ ಈ ನಂಬರ್ ನಾವು ಹೇಗ್ ಬರ್ಕೋಬಹುದು, ಸೊ ನಾನು ಮುಂಚೆಲೆ ಹೇಳಿದ್ದೆ ಈ 2x is to 3y ಅಂತನಾದ್ರೂ ಬರ್ಕೊಂಡು 2x is to 3y this equals duplicate ratio of these number ಅಂತ ಇದೆ ಅಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ 2x minus m whole square divided by 3y minus m whole square ಅಂತ ಬರ್ಕೊಂತೀವಿ ಅಲ್ವಾ. ಸೊ ಈ ತರ ಬರ್ಕೊಂಡ್ರೆ ನಾವೇನ್ ಮಾಡ್ಬೇಕೀಗ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಕ್ರಾಸ್ ಮಲ್ಟಿಪ್ಲೈ ಆದ್ರೂ ಮಾಡಿ ಬರ್ಕೋಬಹುದು, ಅಥವಾ ಇಲ್ಲಿ ಡೈರೆಕ್ಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಇದೆ ಹಂಗಾದ್ರೂ ಬರ್ಕೋಬಹುದು. ಸೊ ನಾನು ಫಸ್ಟ್ ಕ್ರಾಸ್ ಅಲ್ಲಿ ಬರ್ಕೊಂತೀನಿ, 2x into 3y minus m whole square is equal to 3y into 2x minus m whole square ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ 2x ಹಾಗೆ ಬರ್ಕೊಂಡು ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ಅದನ್ನ ನಾನು ಫಾರ್ಮುಲಾದಲ್ಲಿ ಬರ್ಕೊಂಡ್ರೆ, ಸೊ ಎ ಸ್ಕ್ವೇರ್ ಅಂತ ಬಂದ್ರೆ 3y ಎರಡಕ್ಕೂ ಸ್ಕ್ವೇರ್ ಆಗಿರುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಬರ್ಕೊಂತ ಹೋಗ್ತೀನಿ, 9y ಸ್ಕ್ವೇರ್ ಮೈನಸ್ 6 2 ಇಂಟು 3 ಅಂತ ಬಂದಾಗ 6 ಆಗುತ್ತೆ. ಸೊ 6y m ಪ್ಲಸ್ m ಸ್ಕ್ವೇರ್. ಸೊ ಇಲ್ಲೂ ಕೂಡ 3y ಹಾಗೆ ಬರ್ಕೊಂಡು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. ಸೊ ಇಲ್ಲಿ 4x ಸ್ಕ್ವೇರ್ ಮೈನಸ್ ಇಲ್ಲಿ 4xm ಪ್ಲಸ್ m ಸ್ಕ್ವೇರ್ ಆಯ್ತು ಅಲ್ವಾ. ಸೊ ಇಲ್ಲಿ ಯಾಕೆ 4 ಬಂತು ಅಂದ್ರೆ 2 ಇಂಟು 2 ಆಯ್ತು ಅಲ್ವಾ, a ಇಂಟು 2 ಎ ಬಿ. ಸೊ 2 ಇತ್ತು, ಇಲ್ಲೂ 2 ಇದೆ, ಅದಾಯ್ತು. ಸೊ ಈಗ 3 ಇಂದ ಮಲ್ಟಿಪ್ಲೈ ಮಾಡ್ಕೊ, ಇಲ್ಲಿ 2 ಇಂದ ಮತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ 9 2s ಎಷ್ಟು 18 xy ಸ್ಕ್ವೇರ್ ಮೈನಸ್ 6 2s 12 xym ಪ್ಲಸ್ 2xm ಸ್ಕ್ವೇರ್. ದಿಸ್ ಈಕ್ವಲ್ಸ್ 4 ಮೂರ್ಲಿ 12 y x square minus again 3 4s 12 xym plus 3ym square ಬಂತು. ಸೊ ಇಲ್ಲೇನಾಯ್ತು, ಸೇಮ್ ಅಲ್ಲೂ ಕೂಡ 12 ಇಲ್ಲೂ ನೆಗೆಟಿವ್ ಅಲ್ಲಿ ಇದೆ 12xym, ಇಲ್ಲೂ ಕೂಡ ಮೈನಸ್ 12xym ಅಂತ. ಸೊ ಅದು ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ಸೇಮ್ ಟರ್ಮ್ಸ್ ಯಾವ್ದಿದೆ ಅದನ್ನ ಒಂದ್ ಕಡೆ ಬರ್ಕೊಳ್ಳೋಣ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಎಮ್ ಸ್ಕ್ವೇರ್ ಇರೋದು ಈ ಕಡೆ ಬರ್ಕೊಂತೀನಿ. ಸೊ ಏನಾಯ್ತು 2x m ಸ್ಕ್ವೇರ್ ಆಯ್ತಾ. ಸೊ ಇಲ್ಲಿ ನಾನು ಪಾಸಿಟಿವ್ ನೆಗೆಟಿವ್ ಸುಮ್ನೆ ಕಷ್ಟ ಆಗತ್ತಲ್ವಾ. ಸೊ ನಾನು ಹೀಗೆ ಬರ್ಕೋತೀನಿ ಫಸ್ಟ್, ಇಲ್ಲಿ 18xy ಸ್ಕ್ವೇರ್ ಹಾಗೆ ಇದ್ರೆ ಇಲ್ಲಿ 12y(x) ಸ್ಕ್ವೇರ್ ಇರುತ್ತೆ. ಸೊ ಇಲ್ಲಿ 3y(m) ಸ್ಕ್ವೇರ್ ಮೈನಸ್ 2xm ಸ್ಕ್ವೇರ್ ಆಯ್ತು. ಸೊ ಈಗ ಇಲ್ಲಿ ಏನ್ ಕಾಮನ್ ಇದೆ, ಕಾಮನ್ ತೆಗೆದು ಬರ್ಕೊಳ್ಳೋಣ.
ಸೊ 18 ಮತ್ತೆ 12 ಇದೆ ಅಂತಂದ್ರೆ ಇಲ್ಲಿ ನಾನು ಯಾವ ನಂಬರ್ನ ಕಾಮನ್ ತೆಗಿಬಹುದು? ಸೊ 6 ನ ನಾನು ಕಾಮನ್ ತೆಗಿಬಹುದಲ್ವಾ? ಎರಡೂ ನಂಬರ್ ಇಂದ ಈಗ ನನ್ಗೆ 2 ಬರುತ್ತೆ, 4 ಬರುತ್ತೆ, ಹಾಗೆ 4 ಬರಲ್ಲ, ಸಾರಿ 2 ಬರುತ್ತೆ, ಹಾಗೆ 3 ಬರುತ್ತೆ, 6 ಕೂಡ ಬರುತ್ತೆ. ಸೊ ನಾನು 6 ನ ಕಾಮನ್ ತೆಗಿತೀನಿ. 6 ಕಾಮನ್ ತೆಗೆದ್ರೆ 6 ಮತ್ತೆ XY ಎರಡನ್ನೂ ಕಾಮನ್ ತೆಗಿತೀನಿ. ಆವಾಗ 6 ಕಾಮನ್ ತೆಗೆದ್ರೆ ಇಲ್ಲಿ ಏನಾಗುತ್ತೆ? 3y ಮೈನಸ್ 2x ಆಯ್ತು. ಸೊ ಇಲ್ಲಿ m² ಕಾಮನ್ ತೆಗೆದ್ರೆ 3y ಮೈನಸ್ 2x ಆಯ್ತು. ಸೊ ಇಲ್ಲಿ ಎರಡು ಟರ್ಮ್ ಸೈಡ್ ಕೂಡ 3y ಮೈನಸ್ 2x 3y ಮೈನಸ್ 2x ಇದೆ, ಅದು ಕ್ಯಾನ್ಸಲ್ ಆಯ್ತು. ಸೊ ರಿಮೈನಿಂಗ್ ಥಿಂಗ್ ಏನಿದೆ? 6xy ಇಸ್ ಈಕ್ವಲ್ ಟು m². ಸೊ ಅದನ್ನ ನಾವು ಬೇಕಾದ್ರೆ 4m² ಇಸ್ ಈಕ್ವಲ್ ಟು 6xy ಅಂತ ಬರ್ಕೋಬಹುದು ಅಲ್ವಾ? ಸೊ ನಮಗ್ ಪ್ರೂವ್ ಮಾಡಕ್ ಹೇಳಿರೋದೇ ಅದು, m² ಇಸ್ ಈಕ್ವಲ್ ಟು 6xy ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ರೂವ್ ಮಾಡಿದೀವಿ. ಸೊ ನೆಕ್ಸ್ಟ್, find the component ratio of component of the ratio 32:27 and the triplicate ratio of 3:4. ಸೊ ಡೂಪ್ಲಿಕೇಟ್ ಎಲ್ಲ ನೋಡಿದ್ವಿ, ಇಲ್ಲಿ ಟ್ರಿಪ್ಲಿಕೇಟ್ ರೇಷಿಯೋಸ್ ಬಗ್ಗೆ ಒಂದು ಪ್ರಾಬ್ಲಮ್ ಇದೆ. ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಫಸ್ಟ್ ಕಾಂಪೋನೆಂಟ್ ರೇಷಿಯೋ ಮಾಡ್ಬೇಕಾಗಿರೋದು ಇವೆರಡರದ್ದು ನಾವು, ಅಂದ್ರೆ 32:27 ನ ಕೊಟ್ಟಿದ್ದಾರೆ ಅಂಡ್ ಟ್ರಿಪ್ಲಿಕೇಟ್ ರೇಷಿಯೋ ಆಫ್ 3:4. ಸೊ 3:4 ಇದೆ ಅಂತಂದ್ರೆ ಅದ್ರದ್ದು ನಮ್ಗೆ ಟ್ರಿಪ್ಲಿಕೇಟ್ ರೇಷಿಯೋಸ್ ಬೇಕಾಗಿರೋದು ಅಲ್ವಾ? ಸೊ ಟ್ರಿಪ್ಲಿಕೇಟ್ ರೇಷಿಯೋ ಅಂದ್ರೆ ನಮ್ಗೆ ಗೊತ್ತಿದೆ ಕ್ಯೂಬ್ ಆಗತ್ತೆ ಅಂತ. ಸೊ ಅದನ್ನ ನಾನು ಹೇಗ್ ಬರ್ಕೋಬಹುದು? 3³ 4³ ಅಂತ ಬರ್ಕೋಬಹುದು. ಸೊ ಅಂದ್ರೆ 3³ ಮತ್ತೆ 4³ ಅಂದ್ರೆ ನಾನೀಗ ಕಾಂಪೋನೆಂಟ್ ರೇಷಿಯೋ ಅಲ್ಲಿ ಬರ್ಕೊಳ್ಳೋದಾದ್ರೆ ಹೇಗ್ ಬರ್ಕೋಬೇಕು? 32:27 ಅಂಡ್ 3³ ಅಂದ್ರೆ 27:64 ಇದೆ. ಸೊ ಕಾಂಪೋನೆಂಟ್ ರೇಷಿಯೋ ಬಂದಾಗ 32 × 27 ಡಿವೈಡೆಡ್ ಬೈ 27 × 64 ಆಯ್ತು. ಸೊ ಇಲ್ಲಿ 27 ಇಲ್ಲಿದೆ, ಇಲ್ಲಿದೆ. ಸೊ ಏನಾಯ್ತು? 27 ಎರಡು ಸೈಡ್ ಇರೋದ್ರಿಂದ ಎರಡು ಕ್ಯಾನ್ಸಲ್ ಆಯ್ತು ಆಯ್ತಾ? ಸೊ ಇಲ್ಲಿ 32 ಇದೆ, ಇಲ್ಲಿ 64 ಇದೆ. ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ. ಸೊ 32 1s 32 2s 64. ಓಕೆನಾ? ಸೊ ಇದನ್ನ ಹೇಗ್ ಬರ್ಕೋಬಹುದು ನಾವು? ರೇಷಿಯೋಸ್ ನಲ್ಲಿ ಬರ್ಕೊಳ್ಳೋದಾದ್ರೆ ನ್ಯೂಮರೇಟರ್ ಅಲ್ಲಿ ಏನಿದೆ? 1 ಇದೆ, ಡಿನಾಮಿನೇಟರ್ ಅಲ್ಲಿ 2 ಇದೆ. ಸೊ ಇದನ್ನ ರೇಷಿಯೋಸ್ ನಲ್ಲಿ ಬರ್ಕೊಳ್ಳೋದಾದ್ರೆ ನಾವ್ ಹೇಗ್ ಬರ್ಕೋಬೇಕು? 1:2. ಸೊ ಕಾಂಪೋನೆಂಟ್ ರೇಷಿಯೋ ಕೇಳಿದ್ರು, ಇವೆರಡರದ್ದು ಕಾಂಪೋನೆಂಟ್ ರೇಷಿಯೋ ಕಂಡುಹಿಡಿಬೇಕಿತ್ತು. 1 ನಂಬರ್ ಕೊಟ್ಟಿದ್ರು, ಹಾಗೆ ಟ್ರಿಪ್ಲಿಕೇಟ್ ರೇಷಿಯೋ ಆಫ್ 3:4 ಕೊಟ್ಟಿದ್ರು. ಸೊ ಅದೇನು ಅನುಪಾತದಲ್ಲಿ ಬಂತು ಅಂದ್ರೆ 1:2 ನಲ್ಲಿ ಬಂತು ಅಲ್ವಾ? ಸೊ ಇವತ್ತಿನ ತರಗತಿಲಿ ನಾವು ಯಾವ್ದೆಲ್ಲ ಟಾಪಿಕ್ ನ ಕವರ್ ಮಾಡಿದೀವಿ ಅಂದ್ರೆ, ಸೊ ರೇಷಿಯೋಸ್ ಅಂದ್ರೆ ಏನು, ಹಾಗೆ ಟೈಪ್ಸ್ ಆಫ್ ರೇಷಿಯೋಸ್, ಅದ್ರ ರಿಲೇಟೆಡ್ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪರ್ಸೆಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟೇ. ಥ್ಯಾಂಕ್ ಯು.